ಯಾರು ಶ್ರೇಷ್ಠ? ಈ ಜಡ್ಜ್ಗಳಿಗೆ ತುಂಬ ಕಷ್ಟ. ಎಲ್ಲಿಯಾದರೂ ಜಡ್ಜ್ಮೆಂಟ್ ಕೊಡಲಿಕ್ಕೆ ಅಂತ ಕೂಡಿಸಿರ್ತಾರೆ ನೋಡಿ, ಭಾಳ ಕಷ್ಟದ ಕೆಲಸ. ಪುಟಾಣಿಗಳಿರ್ತಾರೆ, ಆ ಪುಟಾಣಿಗಳಿಗೆ ಕೃಷ್ಣನ ವೇಷ ಹಾಕಿರ್ತಾರೆ, ನಮ್ಮನ್ನು ಜಡ್ಜ್ ಅಂತ ಮಾಡಿರ್ತಾರೆ. ನಾವು ಜಡ್ಜಿ ಹೋಗಿ ಬಿಡ್ತೇವೆ. ಒಂದು ಮಗುವಿಗಿಂತ ಇನ್ನೊಂದು ಮಗು, ಇನ್ನೊಂದು ಮಗುವಿಗಿಂತ ಮತ್ತೊಂದು ಮಗು ತುಂಬ ಚೆಂದ ಇರ್ತದೆ. ಯಾವ ಕೃಷ್ಣ ಚೆಂದ ಅಲ್ಲ? ಭಾಳ ಕಷ್ಟ. ಪದ್ಯ ಹೇಳಲಿಕ್ಕೆ, ಮಾರ್ಕ್ ಹಾಕಲಿಕ್ಕೆ ಅಂತ ಕೂಡಿಸಿರ್ತಾರೆ. ಹಾಡು ಎಲ್ಲರೂ ಚೆನ್ನಾಗಿ ಹೇಳಿರ್ತಾರೆ, ಯಾವುದಕ್ಕೆ ಮಾರ್ಕ್ ಕೊಡಬೇಕು, ಬಿಡಬೇಕು, ತುಂಬ ಕಷ್ಟದ ಕೆಲಸ. ಇವತ್ತು ಜಡ್ಜಿಗಳನ್ನು ನೋಡ್ತೇವೆ ನಾವು, ಜಡ್ಜಿ ಹೋಗಿ ಬಿಡ್ತಾರೆ. ಅವ್ರು ಯಾವ ತೀರ್ಮಾನ ಕೊಡಬೇಕು ಅಂತಲೇ ಅವರಿಗೆ ಗೊತ್ತಿರುವುದಿಲ್ಲ. ಹಾಗಾಗಿ ಕಷ್ಟದ ಕೆಲಸ ಅದು. ಭೃಗು ಋಷಿಗಳಿಗೆ ಆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಭೃಗು ಋಷಿಗಳ ಸಾಮರ್ಥ್ಯ ಭೂಲೋಕದಿಂದ ದೇವಲೋಕಕ್ಕೆ ಹೋಗುವ ಶಕ್ತಿ ಅವರದ್ದು. ಮಾನವ ಶಕ್ತಿಗೆ ಮೀರಿದ ಶಕ್ತಿ ಭೃಗು ಋಷಿಗಳದ್ದು. ಸಂಕಲ್ಪ ಮಾತ್ರದಿಂದ ಸತ್ಯಲೋಕಕ್ಕೆ ಹೋದರು, ಕೈಲಾಸಕ್ಕೆ ಬಂದರು, ವೈಕುಂಠಕ್ಕೆ ಬಂದರು. ನಮಗೆ ಸ್ವಪ್ನದಲ್ಲಿಯೂ ಹೋಗಲಿಕ್ಕೆ ಆಗೋಲ್ಲ. ಹಾಗೆ ವೇಗದಲ್ಲಿ ಹೋಗುವ ಶಕ್ತಿ ಅದು ಭೃಗು ಋಷಿಗಳದ್ದು. ದೇವರು ಕೊಟ್ಟ ದೊಡ್ಡ ಸಾಮರ್ಥ್ಯ ಅವರಿಗೆ. ಬರೀ ಹೋಗುವುದರಲ್ಲಿ ಮಾತ್ರ ಶೀಘ್ರತೆ ಅಲ್ಲ, ಒಬ್ಬರನ್ನು ತೀರ್ಮಾನ ಮಾಡುವುದರಲ್ಲಿಯೂ ಅಂತಹ ಶೀಘ್ರತೆ ಭೃಗು ಋಷಿಗಳಿಗಿತ್ತು. ಅವರ ತೀರ್ಮಾನ ಅದು ಹೇಗೆ ಚೆನ್ನಾಗಿತ್ತು ನೋಡಿ. ಎಲ್ಲರೂ ಒಪ್ಪುವ ಜಡ್ಜ್ಮೆಂಟ್ ಅವರದ್ದು. ಹೇಗೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗಬೇಕು, 5 ಜನ ಜಡ್ಜ್ಗಳು ಸೇರಿ, ಇನ್ಕ್ಲೂಡಿಂಗ್ ಮುಸ್ಲಿಂ ಸೇರಿ ಕೊಟ್ಟ ಜಡ್ಜ್ಮೆಂಟ್ ಇಡೀ ಭಾರತ ಮಾನ್ಯ ಮಾಡಿ ಇವತ್ತು ರಾಮ ಮಂದಿರ ನಿರ್ಮಾಣ ಆಯಿತು ನೋಡಿ. ರಾಮದೇವರ ಸರ್ವೋತ್ತಮತ್ತ ತೀರ್ಮಾನ ಆಯಿತು. ಜಡ್ಜ್ಮೆಂಟ್ ಕೊಡೋದಂದರೆ ಹಾಗೆ ಕೊಡಬೇಕು, ಎಲ್ಲರೂ ಒಪ್ಪುವ ಮಾನ್ಯತೆ ಕೊಡತಕ್ಕಂತಹ ತೀರ್ಮಾನ. ಭೃಗು ಋಷಿಗಳು ಬರ್ತಾರೆ, ಸತ್ಯಲೋಕಕ್ಕೂ ಬರ್ತಾರೆ, ಕೈಲಾಸಕ್ಕೂ ಬರ್ತಾರೆ, ವೈಕುಂಠಕ್ಕೂ ಯಾತ್ರೆ ಮಾಡ್ತಾರೆ. ಎಲ್ಲ ಕಡೆ ಅವ್ರದ್ದು ಪರೀಕ್ಷೆ. ಒಬ್ಬ ತೀರ್ಮಾನ ಕೊಡಬೇಕಾದ್ರೆ ಎಲ್ಲವನ್ನೂ ಕೇಳಬೇಕು, ಎಲ್ಲವನ್ನು ಕೇಳಿ ಕೊನೆಗೆ ತನ್ನ ನಿರ್ಣಯವನ್ನು ಕೊಡಬೇಕು. ಒಂದು ಪಕ್ಷದ್ದು ಮಾತ್ರ ಕೇಳಿ ನಿರ್ಣಯ ಕೊಟ್ಟರೆ ಅವನು ನ್ಯಾಯಾಧೀಶ ಅಲ್ಲ, ಅನ್ಯಾಯಾಧೀಶ ಆಗಿ ಬಿಡ್ತಾನೆ. ಭೃಗು ಋಷಿಗಳು ಯಾವುದೇ ಆಸೆ ಆಮಿಷಕ್ಕೆ ಒಳಗಾಗದೆ ಪರೀಕ್ಷೆಯನ್ನು ಮಾಡಿದವರು. ಸತ್ಯಲೋಕಕ್ಕೆ ಬರ್ತಾರೆ, ಮೇಲ್ನೋಟಕ್ಕೆ ಭೃಗು ಋಷಿಗಳ ಪರೀಕ್ಷೆಯಲ್ಲಿ ಫೇಲ್ ಆಗ್ತಾರೆ ಬ್ರಹ್ಮದೇವರು. ಯಾಕೆಂದರೆ ಬಂದ ಅತಿಥಿಗೆ ಸತ್ಕಾರ ಮಾಡಲಿಲ್ಲ ಅಂತ, ಬಂದವನನ್ನು ಮಾತಾಡಿಸಲೇ ಇಲ್ಲ ಅಂತ. ತಪ್ಪಾಯಿತು. ಒಬ್ಬ ತನ್ನ ಕರ್ತವ್ಯದಲ್ಲಿ ತೊಡಗಿದ್ದರೆ ಬಂದವರನ್ನು ಮಾತಾಡಿಸುವುದು ಹೇಗೆ? ಅವನದೇ ಕೆಲಸದಲ್ಲಿ ಬಿದ್ದಿರ್ತಾನೆ. ಇವತ್ತಿನ ಭಾಷೆಯಲ್ಲಿ ಹೇಳಬೇಕು ಅಂತಂದರೆ ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇರ್ತಾನೆ. ನೀವು ಅವನ ಹತ್ರ ಅವನದೇ ಕೆಲಸದಲ್ಲಿ ಇರ್ತಾನೆ. ನೀವು ಬಂದದ್ದು ಗೊತ್ತಾಗೋದಿಲ್ಲ, ಹೋದ್ದೂ ಗೊತ್ತಾಗೋದಿಲ್ಲ. ಅವನ ಕೆಲಸ ಮಾಡ್ತಾನೆ. ನೀವು ಬಂದ ಸತ್ಕಾರ ಮಾಡಲಿಲ್ಲ, ಅವನ ಆಫೀಸಲ್ಲಿದ್ದರೆ ಹೇಗೋ ಹಾಗೆ ಕೆಲಸ ಮಾಡ್ತಾ ಇರ್ತಾನೆ. ಬ್ರಹ್ಮದೇವರು ಅವರು ಭಗವಂತನಲ್ಲಿ ತನ್ಮಯರಾಗಿದ್ದರು. ಬಂದ ಅತಿಥಿಯನ್ನು ಸತ್ಕಾರ ಮಾಡಲಿಲ್ಲ. ಮನೆಯಲ್ಲಿ ದೇವರ ಪೂಜೆ ಮಾಡ್ತೀರಿ, ಯಾರೋ ಒಬ್ಬರು ಬರ್ತಾರೆ, ಗೌರವಿಸಲಿಲ್ಲ ಅಂತ ಕೋಪ ಮಾಡಿದರೆ ಹೇಗೆ? ಕಾಯಬೇಕು ಸ್ವಲ್ಪ. ಭೃಗು ಋಷಿಗಳು ಬ್ರಹ್ಮದೇವರನ್ನು ತೀರ್ಮಾನ ಮಾಡಿದರು, ಈ ಮನುಷ್ಯ ಸರಿ ಇಲ್ಲ, ಭೂಮಿಗೆ ಹಿಡಿದವ ಅಲ್ಲ, ಈ ಸತ್ಯಲೋಕಕ್ಕೇ ಯೋಗ್ಯ ಅಂತ ತೀರ್ಮಾನ ಮಾಡಿ ಬಂದರು. ಬ್ರಹ್ಮದೇವರು ಈ ಪರೀಕ್ಷೆಗೆ ಕೋಪರೇಷನ್ ಕೊಟ್ಟರು ನೋಡಿ. ಈ ಇಡಿಗಳು ಮನೆಗೆಲ್ಲ ಬರ್ತಾರೆ, ಅವ್ರು ಹೇಳ್ತಾರೆ ನಮಗೆ ಕೋಪರೇಷನ್ ಕೊಡಿ ಅಂತ. ಹಾಗೆ ಬ್ರಹ್ಮದೇವರು ಭೃಗು ಋಷಿಗಳ ಪರೀಕ್ಷೆಗೆ ತನ್ನ ಪೂರ್ಣ ಸಹಕಾರ ಕೊಟ್ಟರು. ನೀವು ಪರೀಕ್ಷೆ ಮಾಡಿ ಅಂತ. ಏನು ಮಾಡಿ ಅಂತಂದರೆ ಸುಮ್ಮನೆ ಕೂತರು. ಅದರ ನೀನೇನು ಮಾರ್ಕ್ ಹಾಕ್ತೀರೋ ಹಾಕಿ ಅಂತ ತನ್ನ ವಸ್ತು ಬ್ರಹ್ಮದೇವರು ತನ್ನ ಕಾರ್ಯದಲ್ಲಿ ತೊಡಗಿದವರು. ಏನು ಮಾಡಬೇಕೋ ವೇದಾಭ್ಯಾಸ, ವೇದ ಚಿಂತನೆ, ವೇದ ಮನನೆ, ಭಗವಂತನ ಅನುಸಂಧಾನ ಮಾಡ್ತಲೇ ಇದ್ದರು. ಒಂದು ರೀತಿಯಲ್ಲಿ ಭೃಗು ಋಷಿಗಳು ಇದನ್ನೇ ಮೈನಸ್ ಅಂತ ತಿಳ್ಕೊಂಡ್ರು. ಬ್ರಹ್ಮದೇವರು ಮಾಡಿದ್ದು ಒಳ್ಳೆಯದೇ ಕೆಲಸ ಆಗಿದ್ದರು. ಭೃಗು ಋಷಿಗಳ ಲೀಸ್ಟಲ್ಲಿ ಮೈನಸ್ ಆಯಿತು. ಕೈಲಾಸಕ್ಕೆ ಬರ್ತಾರೆ. ಕೈಲಾಸಕ್ಕೆ ಬಂದರೆ ರುದ್ರದೇವರು ಪಾರ್ವತೀ ದೇವಿಯರ ಜೊತೆಗೆ ಇದ್ದರು. ಇದು ತಪ್ಪ. ಗಂಡ ಹೆಂಡತಿಯ ಜೊತೆಗಿದ್ದರೆ ತಪ್ಪು ಅಂತ ಹೇಳುವ ಮೂರ್ಖ. ಗಂಡ ಹೆಂಡತಿ ಹತ್ರ ಮಾತಾಡಲಿಲ್ಲ ಅಂದ್ರೇ ಮೈನಸ್ ಮಾರ್ಕ್ ಕೊಡಬೇಕು. ಗಂಡ ಹೆಂಡತಿಯ ಜೊತೆಗೆ ಚೆನ್ನಾಗಿದ್ದಾನೆ ಅಂದರೆ ಇದು ಪ್ಲಸ್ ಪಾಯಿಂಟ್, ಮೈನಸ್ ಅಲ್ಲ. ಭೃಗು ಋಷಿಗಳು ಮೈನಸ್ ಮಾಡಿದರು.
ರುದ್ರದೇವರು ಕೋಪಗೊಂಡರು. ಅದರಲ್ಲಿ ಒಂದು ಅಂಶ ನಾವು ಗಮನಿಸಬೇಕಾದ್ದು, ರುದ್ರದೇವರು ಮನೋನಿಯಾಮಕರು, ಅರ್ಥಾತ್ ಅವರು ಕಾಮುಕರಲ್ಲ. ಅವರು ನಿಮ್ಮ ಮನಸ್ಸನ್ನು ನಿಯಮನೆ ಮಾಡುವ ಆ ಪೋರ್ಟ್ಫೋಲಿಯೋ ಅವರಿಗಿದೆ ಅಂತಂದರೆ, ಇಡೀ ಜಗತ್ತಿನ ಮನಸ್ಸನ್ನು ನಿಯಮನೆ ಮಾಡುವವರು ಅಂತಂದರೆ ಅವರೇ ಕಾಮವನ್ನು ಗೆದ್ದಿಲ್ಲ ಅಂತ ಹೇಳೋದು ಯಾವ ನ್ಯಾಯ? ಹಾಗಾಗಿ ಕಾಮುಕರಲ್ಲ. ಇವರು ಅಷ್ಟೇ ಕೋಆಪರೇಷನ್ ಕೊಟ್ಟರು ಭೃಗುಋಷಿಗಳಿಗೆ, ನೀವು ಮಾಡಿ ಪರೀಕ್ಷೆ ಅಂತ. ಅಂದರೆ ಭೃಗುಋಷಿಗಳು ಭಗವಂತನಿಗೆ ತುಳಿದರು, ವಕ್ಷಸ್ಥಳಕ್ಕೆ ತುಳಿದರು, ಲಕ್ಷ್ಮಿಯ ಆವಾಸ ಜಾಗಕ್ಕೆ ತುಳಿದರು. ಲಕ್ಷ್ಮೀದೇವಿ ಕೋಪಗೊಂಡು ಹೊರಟು ಹೋದ್ಲು. ಭೃಗುಋಷಿಗಳಿಗೆ ವಾರ್ನಿಂಗ್ ಕೊಟ್ಟದ್ದು ರುದ್ರದೇವರು. ನೋಡಿ, ಗಂಡ ಹೆಂಡಂದಿರು ಒಟ್ಟಿಗಿರುವಾಗ ಅವ್ರನ್ನ ಬೇರ್ಪಡಿಸುವ ಕೆಲಸ ನೀವು ಮಾಡಬೇಡಿ, ಮೊದಲೇ ವಾರ್ನಿಂಗ್ ಕೊಟ್ಟರು ಅವರು. ನಾವು ಒಟ್ಟಿಗಿದ್ದೇವೆ, ಬೇರ್ಪಡಿಸುವ ಕೆಲಸ ಮಾಡುವುದು ಒಳ್ಳೆಯದಲ್ಲ ಅಂತ ಕೋಪಗೊಂಡರು. ಯಾಕೆ ಅಂತಂದರೆ, ನೀವು ಇಬ್ಬರ ಮಧ್ಯದಲ್ಲಿ ನೀವು ಪ್ರವೇಶ ಮಾಡಬೇಡಿ ಅನ್ನುವ ಎಚ್ಚರವನ್ನು ಮೊದಲೇ ಕೊಟ್ಟರು. ಇನ್ನೊಂದು ರುದ್ರದೇವರು ಹೇಳಿದರು, ನೀವು ಮೈನಸ್ ಮಾರ್ಕ್ ಹಾಕಿ, ನಮಗೇನು ತೊಂದರೆ ಏನು ಇಲ್ಲ, ನಮ್ಮದು ಒಪ್ಪಿಗೆ ಇದೆ ಅದಕ್ಕೆ ಅಂತ ಕೊಟ್ಟರು. ವೈಕುಂಠ ಲೋಕಕ್ಕೆ ಬಂದರೆ ನಮ್ಮ ದೇವರು ನಿದ್ರೆ ಇಳಿದದ್ದ ದೇವರು. ಯಾಕೆಂದರೆ ದೇವರು ಮಲಗಿದರೆ ಇಡೀ ಜಗತ್ತು ಹೇಗೆ ನಡೀಬೇಕು? ತೇನ ವಿನಾ ತೃಣಮಪಿನ ಚಲತಿ ನರುತೆ ತತ್ಕ್ರಿಯತೆ. ಭಗವಂತ ಇಲ್ಲದಿದ್ದರೆ ನಾವು ಏನೂ ಮಾಡಲಿಕ್ಕೆ ಸಾಧ್ಯ, ನಿಸ್ಪಂದ, ನೀರವ. ಹಾಗೆಯೇ ಇಡೀ ಜಗತ್ತನ್ನು ನಿಯಮನೆ ಮಾಡುವ ದೇವರು ಒಂದು ಕ್ಷಣ, ಈ ಡ್ರೈವಿಂಗ್ ಮಾಡುವವ ಒಂದು ಕ್ಷಣ ನಿದ್ರೆ ಮಾಡಿದರೆ ಅವ ಮಾತ್ರ ಅಲ್ಲ, ಇಡೀ ಗಾಡಿಯಲ್ಲಿ ಕೂತವರು ಕಥೆಯೇನು ಅವರದ್ದು. ಇಡೀ ಜಗತ್ತು ನಿಯಾಮಕನಾದ ಭಗವಂತ ನಿದ್ರೆ ಮಾಡುವುದು ಅನ್ನೋದು ಅರ್ಥಶೂನ್ಯವಾದ್ದು. ದೇವರು ನಿದ್ರೆ ಮಾಡುವ ನಾಟಕ ಮಾಡಿದ. ಹಾಗೆ ಮಾಡಬೇಕಾಗುತ್ತೆ. ಕೆಲವು ಸಲ ನಮಗೆ ಇಷ್ಟ ಇಲ್ಲದಿದ್ದವರು ಬಂದಾಗ ನಿದ್ದೆ ಮಾಡುವ ನಾಟಕ ಮಾಡ್ತೇವೆ ನಾವು. ದೇವರು ಮಾಡಿದ ಅಂದರೆ ಭೃಗುಋಷಿಗಳ ಪರೀಕ್ಷೆಗೆ ತಾನೂ ಸಹಕಾರ ನೀಡಿದ, ನಿದ್ರೆ ಮಾಡಿದ. ಭೃಗುಋಷಿಗಳು ಹೇಳಿದರು, ಅತಿಥಿಗಳು ಬರುವಾಗ ನಿದ್ರೆ ಮಾಡ್ತೀಯಾ ಅಂತ ಕಾಲಿನಿಂದ ಒದ್ರು. ನಮ್ಮ ದೇವರು ಎದ್ದ, ಇವರು ಒದ್ರೆ ನಮ್ಮ ದೇವರು ಎದ್ದ. ದೇವರು ಎದ್ದ, ಭೃಗುಋಷಿಗಳಿಗೆ ಹೇಳಿದ, ನೀವು ಬಂದದ್ದು ಗೊತ್ತಾಗಲಿಲ್ಲ ಅಂತ ಹೇಳಿದರೆ ದೇವರಾಗ್ತಾನ? ಅವರು ಬರುವುದನ್ನು ತಿಳ್ಕೊಂಡೇ ನಿದ್ರೆ ಮಾಡಿತ್ತು. ದೇವರು ಹೇಳಿದ, ನೀವು ಬಂದದ್ದು ಗೊತ್ತಾಗಲಿಲ್ಲ, ನಾನು ನಿದ್ದೆ ಮಾಡಿದೆ ಅಂದರೆ ಅರ್ಥ, ದೇವರ ಹತ್ರ ಬರಬೇಕಾದ್ರೆ ದೇವರ ಒಪ್ಪಿಗೆ ಪಡೆಯಬೇಕು. ದೇವರೇ, ನಾನು ನಿಮ್ಮ ಹತ್ರ ಬರ್ತಾ ಇದ್ದೇನೆ ಅಂತ ದೇವರಿಗೆ ನಾವು ಹೇಳಬೇಕು. ಅದೊಂದು ಗೌರವ, ಒಂದು ಕ್ರಮ. ಅದು ಕ್ರಮ ತಪ್ಪಿ ನೀವು ಬಂದಿದ್ದೀರಿ ಅನ್ನುವ ಎಚ್ಚರವನ್ನು ದೇವರು ಕೊಟ್ಟ. ನಮ್ಮಲ್ಲಿ ಒಂದು ಕ್ರಮ ಇದೆ. ದೇವರಿಗೆ ಪೂಜೆ ನಾವು ಮಾಡಬೇಕಾದ್ರೆ ಮೊದಲು ಸಂಕಲ್ಪ ಅಂತ ಮಾಡಬೇಕು. ದೇವರಿಗೆ ನಾನು ಹೀಗೆ ಮಾಡ್ತೇನೆ ಅಂತ. ಭೃಗುಋಷಿಗಳು ತಪ್ಪಿದ್ದಾರೆ, ಇದರಲ್ಲಿ ದೇವರ ಹತ್ರ ಹೇಳಲಿಲ್ಲ ಅಂತ ಅವರಿಗೆ ಎಚ್ಚರವನ್ನು ಕೊಟ್ಟರು. ಭೃಗುಋಷಿಗಳು ಅಲ್ಲಿ ಎದುರು ಬಂದಾಗ ಅವರ ಕಾಲಿಗೆ ಬಿಸಿನೀರು ಹಾಕಿ ಭಗವಂತ ಪಾದ ತೊಳೆದ. ಎರಡೂ ಕಾಲು ತೊಳೆದ ಅಂತೆ. ಅವರು ಒಂದು ಕಾಲಿನಿಂದ ಒದ್ದದ್ದು ನಮ್ಮ ದೇವರು ಮಾಡಿದ ಸತ್ಕಾರ, ಎರಡು ಕಾಲಿಗೂ ಪಾದ ಪೂಜೆ ಮಾಡಿದ. ಇನ್ನೊಂದು ಸಲ ಒದಿಲಿಕ್ಕೆ ಬರಬೇಡಿ ಅಂತ ದೇವರು ಅವರಿಗೆ ಎಚ್ಚರವನ್ನು ಕೊಟ್ಟ. ಎರಡೂ ಕಾಲು ತೊಳೆದ, ಅವರಿಗೆ ಪಾದ ಪ್ರಕ್ಷಾಲನೆ ಮಾಡಿದ ಅಂತ. ಭೃಗುಋಷಿಗಳು ಕಾಲಿನಿಂದ ಭಗವಂತನಿಗೆ ಒದ್ರು. ನಮ್ಮ ದೇವರು ಅವರ ಪಾದವನ್ನು ಪ್ರಕ್ಷಾಲನೆ ಮಾಡಿದ, ತೊಳೆದ. ಬ್ರಹ್ಮದೇವರಿಗೆ ಅಜ್ಞಾನ ಇತ್ತು ಅಂತ ಭೃಗುಋಷಿಗಳು ಮೈನಸ್ ಮಾರ್ಕ್ ಹಾಕಿದರು. ರುದ್ರದೇವರಿಗೆ ಕಾಮ ಇದೆ, ಕೋಪ ಇದೆ ಅಂತ ಮೈನಸ್ ಮಾಡಿದರು. ಅಂದರೆ ದೇವರಿಗಾಗುವಾಗ ಆ ಕೋಪ ಇಲ್ಲ, ಹಾಗಾಗಿದ್ದು ಪ್ಲಸ್ ಪಾಯಿಂಟ್. ಭೃಗುಋಷಿಗಳು ಮಾರ್ಕ್ ಹಾಕಿದರು. ನೋಡಿ, ಬ್ರಹ್ಮದೇವರ ಲೋಕಕ್ಕೆ ಹೋದೆ, ರುದ್ರದೇವರ ಲೋಕಕ್ಕೆ ಹೋದೆ, ಏನು ಉಪಯೋಗ ಇಲ್ಲ. ಇಲ್ಲಿ ಬಂದರೆ ಕೋಪ ಇಲ್ಲದಿದ್ದ ದೇವರು, ಇದು ಪ್ಲಸ್ ಪಾಯಿಂಟ್. ಈ ಕೋಪ ಅನ್ನೋದು ದೋಷಗಳ ಸರಮಾಲೆಗೆ ಒಂದು ಉದಾಹರಣೆ. ಕೋಪದ ಹಿಂದೆನೂ ದೋಷ ಇದೆ, ಕೋಪದ ಮುಂದೆನೂ ದೋಷ ಇದೆ. ಭಗವದ್ಗೀತೆಯಲ್ಲಿ ದೇವರು ಹೇಳ್ತಾನೆ, ಕಾಮಾತ್ ಕ್ರೋಧೋಭಿಜಾಯತೆ, ಕ್ರೋಧಾತ್ ಭವತಿ ಸಮ್ಮೋಹ, ಸಮ್ಮೋಹ ಸ್ಮೃತಿವಿಭ್ರಮ, ಸ್ಮೃತಿಭ್ರಂಶಾತ್ ಬುದ್ಧಿನಾಶ, ಬುದ್ಧಿನಾಶಾತ್ ಪ್ರಣಶ್ಯತಿ ಅಂತ. ಅಂದರೆ ಕೋಪದ ಹಿಂದೆ ಕಾಮ ಇರ್ತದೆ,
ನೀವು ನೋಡಿ ಕೋಪ ಯಾವಾಗ ಬರುತ್ತೆ ಅಂತ. ನಾವು ಬಯಸಿದ್ದು ಆಗಲಿಲ್ಲ ಅಂದರೆ ನಮಗೆ ಕೋಪ ಬರೋದು. ನಾನು ಹೇಳಿದ್ದು ಕೇಳಲಿಲ್ಲ ಅಂತ ಗುಮ್ಮಾಗಿ ಬಿಡ್ತೇವೆ. ಕೋಪ ಯಾವಾಗ ಬರುವುದು ಅಂತಂದರೆ ಅದಕ್ಕೆ ಕಾರಣ ನಮ್ಮ ಆಸೆ ಈಡೇರಲಿಲ್ಲ ಅಂತಾದಾಗ, ನನ್ನ ಇಗೋಗೆ ಹರ್ಟಾಯಿತು ಅಂತಾದಾಗ ನಮಗೆ ಕೋಪ ಬರುವುದು. ಅಂದರೆ ಕೋಪ ಇದೆ ಅಂತಂದರೆ ಅದರ ಹಿನ್ನೆಲೆಯಲ್ಲಿ ಕಾಮ ಇದೆ ಅಂತ ಅರ್ಥ. ಕೋಪ ಬಂತು ಅಂತಂದರೆ ನಾವು ಯುಕ್ತಾಯುಕ್ತ ವಿವೇಕ ಕಳ್ಕೊಳ್ತೇವೆ. ನಾವು ಯಾವುದು ಸರಿ ಅಂತ ನಮಗೆ ಜ್ಞಾನ ಇರುವುದಿಲ್ಲ, ತಪ್ಪು ದಾರಿಯಲ್ಲಿ ನಾವು ಸಾಕ್ತೇವೆ. ಅಂದರೆ ಇಳಿದಾರಲ್ಲಿ ಕಾಲಿಟ್ಟ ಹಾಗೇನೆ ಬುದ್ಧಿಭ್ರಂಶಾತ್ ಪ್ರಣಶ್ಯತಿ, ಕೊನೆಗೆ ವಿನಾಶದಲ್ಲಿ ಎಂಡ್. ಅಂದರೆ ನಮ್ಮ ದೇವರಿಗೆ ಕೋಪ ಇಲ್ಲ. ಅದು ಏನನ್ನು ಹೇಳುತ್ತೆ ಅಂತಂದರೆ ಕೋಪದ ಹಿಂದಿನ ಕಾಮ ಇಲ್ಲ, ಕೋಪದ ಮುಂದಿನ ಸ್ಮೃತಿಭ್ರಂಶ ಬುದ್ಧಿನಾಶ ಪ್ರಣಾಶ ಇಲ್ಲ. ಅಂದರೆ ಅನಾದಿ ನಿತ್ಯನಾದ ದೇವರು ನಮ್ಮ ಭಗವಂತ ಅನ್ನುವುದನ್ನು ತೋರಿಸಿಕೊಟ್ಟದ್ದು. ಭೃಗು ಋಷಿಗಳು ಯಾಕೆ ಪ್ಲಸ್ ಹಾಕಿ ಮಾರ್ಕ್ ಕೊಟ್ಟರು ಅಂತಂದರೆ ಚಿಂತಾ ಸಂತಾಪ ಲೇಪೋದ್ಭವ ಮೃತಿ ಮುಖರ ಶೇಷ ದೋಷಾತಿ ದೂರಂ. ದೋಷ ಇವನಿಗಿಲ್ಲ, ನಿರ್ದೋಷನಾದವ. ಇದೊಂದು ಅವ್ರು ಕೊಟ್ಟ ಮಾರ್ಕ್ ಕೊಡಲಿಕ್ಕೆ ಒಂದು ಕಾರಣ. ಕಾಮವನ್ನು ಗೆದ್ದವ, ಕೋಪವನ್ನು ಗೆದ್ದವ. ನಾವು ಪ್ರಯತ್ನ ಮಾಡಬೇಕಾದ್ದು ಜೀವನದಲ್ಲಿ ಕೋಪವನ್ನು ಗೆಲ್ಲಲಿಕ್ಕೆ ಅಂತ. ಕೋಪ ಅನ್ನೋದು ನಮಗೆ ಮಾರಕ. ಕೋಪದಷ್ಟು ಮಾರಕವಾದ್ದು ಯಾವುದೂ ಇಲ್ಲ. ಆ ಕೋಪವನ್ನು ಗೆಲ್ಲಬೇಕು. ನಮ್ಮ ದೇವರಿಂದ ಕಲಿಬೇಕಾದ ಪಾಠ ಇದು. ದೇವರು ಯಾಕೆ ಸರ್ವೋತ್ತಮನಾದ ಅಂತಂದರೆ ಕಾಮ ಇಲ್ಲ, ಕ್ರೋಧ ಇಲ್ಲ, ಅವನಿಗೆ ಲೋಭ ಇಲ್ಲ, ಹಾಗಾಗಿ ಚಿಂತಾ ಸಂತಾಪಾದಿಗಳಿಲ್ಲ. ಆದ್ದರಿಂದ ದೇವರು ಸರ್ವೋತ್ತಮ. ಒಂದಾಯಿತು. ಇನ್ನೊಂದೇನು ಅಂತಂದರೆ ಭಗವಂತ ತನಗೆ ಒದ್ದವರು, ಸಾಮಾನ್ಯವಾಗಿ ನಮಗೆ ಯಾರಾದರೂ ಒದೆಯುವುದು ಬಿಡಿ, ಇವತ್ತಿನ ಕಾಲ ತುಂಬ ದೂರ ಹೋಗಿದೆ, ಮಾತಿನಿಂದ ಒದೆಯುತ್ತಾರೆ ನೋಡಿ. ನಾವು ತಡ್ಕೊಳ್ಳಿಕ್ಕೆ ನಂಜು ಮಾತು ಅಥವಾ ವ್ಯಂಗ್ಯವಾದ ಮಾತು, ಅದರಿಂದ ನಮಗೆ ತುಂಬ ನೋವಾಗುವ ಹಾಗೆ ಮಾಡ್ತಾರೆ. ಮತ್ತು ನಾವು ಮುಖ ಎತ್ತಿ ನೋಡೋದಿಲ್ಲ, ಅವನು ಮಾತಾಡೋದೂ ಇಲ್ಲ, ಅದಕ್ಕೆ ರಿಯಾಕ್ಷನ್ ಕೊಟ್ಟುಬಿಡ್ತೇವೆ ನಾವು. ನಮ್ಮ ದೇವ್ರದ್ದು ಕ್ರಮ ಹೇಗಿದೆ ಅಂತಂದರೆ, ತನಗೆ ಅನ್ಯಾಯ ಮಾಡಿದರೆ ಭಗವಂತ ಅವರಿಗೆ ಪ್ರತಿಯಾಗಿ ಪೂಜೆ ಮಾಡಿದ, ಅತಿಥಿ ಸತ್ಕಾರವನ್ನು ಮಾಡಿದ ಅಂತ ದೇವರು ನಮಗೆ ತೋರಿಸಿಕೊಟ್ಟ ಪಾಠ ಅಂತೆ. ಅದು ಏನು ಅಂತಂದರೆ, ವಿಷ್ಣು ಸಹಸ್ರನಾಮದಲ್ಲಿ ಕೆಲವು ನಾಮಗಳಿವೆ. ಸ್ವಾಮಿಗಳು ಹೇಳಿದರು ವಿಷ್ಣು ಸಹಸ್ರನಾಮ ಅಂತ. ಇದಕ್ಕೆ ಇದೂ ಒಂದು ಅರ್ಥ, ಇದರ್ಥ ಅಲ್ಲ, ಇದೂ ಒಂದು ಅರ್ಥ. ಅಮಾನಿ, ಮಾನದಾಹ, ಮಾನ್ಯ ಅಂತ ವಿಷ್ಣು ಸಹಸ್ರನಾಮ. ಇದು ಭಗವಂತನ ನಾಮಗಳು. ಅಮಾನಿ ಅಂತ ಒಂದು ನಾಮ, ಮಾನದ ಅಂತ ಒಂದು ನಾಮ, ಮಾನ್ಯ ಅಂತ ಒಂದು ನಾಮ. ನಮ್ಮ ದೇವರದ್ದು ಕ್ರಮ ಹೇಗೆ ಅಂತಂದರೆ, ನಾವು ಒಟ್ಟಿಗೆ ಇಟ್ಕೊಂಡು ನಾವು ಓದಿದರೆ ಅಮಾನಿ, ಮಾನದಾಹ, ಮಾನ್ಯ. ನಾವು ಮಾನಿಗಳಾಗಬಾರ್ದಂತೆ, ದುರಭಿಮಾನಿಗಳು ನಾವು ಆಗಬಾರ್ದಂತೆ. ನಾನೇ ಶ್ರೇಷ್ಠ ಅಂತ ದುರಭಿಮಾನ ನಮ್ಮಲ್ಲಿ ಇರಬಾರ್ದಂತೆ. ಅಮಾನಿ. ನಾವು ಏನು ಮಾಡಬೇಕು? ಮಾನದಾಹ. ಯಾರು ನಮ್ಮಲ್ಲಿಗೆ ಬರ್ತಾರೆ ಅವರಿಗೆ ಮಾನನೇ ಮಾಡಬೇಕಂತೆ, ಸನ್ಮಾನ ಮಾಡಬೇಕಂತೆ, ಸತ್ಕಾರ ಮಾಡಬೇಕಂತೆ, ಅವರ ಒಳ್ಳೆಯ ಗುಣಗಳನ್ನು ಎತ್ತಿ ಹಿಡಿದು ಹೇಳಬೇಕಂತೆ. ಅವರಿಗೇನು ನನಗೂ ಇದೆ ಅಂತ ಅಹಂಕಾರದಿಂದ ಬಿಗುವುದಲ್ಲ, ಅವರಿಗೆ ಮಾನದಾಹ. ನಾವು ಮಾನ ಇಲ್ಲದೆ, ದುರಭಿಮಾನ ಇಲ್ಲದೆ ಇನ್ನೊಬ್ಬರಿಗೆ ಮಾನ ಸನ್ಮಾನಗಳನ್ನು ನಾವು ಮಾಡಿದರೆ, ದೇವರು ಹೇಳ್ತಾನೆ ನಾವು ಅಮಾನಿಗಳಾದರೆ, ಇನ್ನೊಬ್ಬರಿಗೆ ಮಾನವನ್ನು ಮಾಡಿದರೆ ಅದರ ಪ್ರಯೋಜನ ಏನು ಅಂದರೆ ನಾವು ಇಡೀ ಜಗನ್ಮಾನ್ಯರಾಗ್ತೇವೆ ಅನ್ನೋದನ್ನು ಆ ವಿಷ್ಣು ಸಹಸ್ರ ನಮಗೆ ತೋರಿಸ್ತಾ ಇದೆ. ನಮ್ಮ ಗುರುಗಳು ಇದನ್ನು ಯಾವಾಗಲೂ ಹೇಳ್ತಿದ್ದರು. ಅಮಾನಿ, ಮಾನದಾಹ, ಮಾನ್ಯ. ನಾವು ಮಾನಿಗಳಾಗದೆ ಇನ್ನೊಬ್ಬರಿಗೆ ನಾವು ಮಾನನೆಯನ್ನು ಮಾಡಿದರೆ ನಾವೇ ಮಾನ್ಯರು, ವಿದ್ಯಾಮಾನ್ಯರಲ್ಲ, ಅವರು ಸರ್ವಮಾನ್ಯರಾಗಿ ಅವರು ಮೆರೆದವರು ಗುರುಗಳು. ನಾವು ಹಾಗಾಗ್ತೇವೆ ಅಂತ. ಇದಕ್ಕೆ ಉದಾಹರಣೆ ಭಗವಂತ. ಭಗವಂತ ಏನು ಮಾಡಿದ? ಅವನಿಗೆ ಮಾನಿ ಆಗಲಿಲ್ಲ. ಅವನಿಗೆ ಕೋಪ ಬರಲಿಲ್ಲ, ಕ್ರೋಧ ಬರಲಿಲ್ಲ, ನಾನು ಅಂತ ಬೀಗಲಿಲ್ಲ. ಮಾನದಾಹ, ಭೃಗಋಷಿಗಳಿಗೆ ಸನ್ಮಾನವನ್ನು ಮಾಡಿದ. ಭೃಗಋಷಿಗಳು ಏನು ಮಾಡಿದರು? ಇವತ್ತು ಭಗವಂತ ಅಮಾನಿಯಾದ, ಮಾನನೆಯನ್ನು ಮಾಡಿದ. ಭೃಗಋಷಿಗಳು ಹೇಳಿದರು ಪ್ಲಸ್ ಸರ್ವೋತ್ತಮ ಅಂತ ಮಾರ್ಕ್ ಕೊಟ್ಟರು. ಅಂದರೆ ಮಾನ್ಯತೆ ಬರುವುದು, ಅಂದರೆ ಗುಣೋತ್ಕರ್ಷ ಬರುವುದು ಇನ್ನೊಬ್ಬರಿಗೆ ಸತ್ಕಾರ ಮಾಡಿದ್ರಿಂದ. ಈ ಭೃಗಋಷಿಗಳು ದೇವರೇ ಸರ್ವೋತ್ತಮ ಅಂತ ಹೇಳಲಿಕ್ಕೆ ಕಾರಣ ಇದು. ಒಂದು, ಭಗವಂತನಿಗೆ ಕೋಪ ಇರಲಿಲ್ಲ, ಅರ್ಥಾತ್ ಯಾವ ದೋಷಗಳೂ ಇರಲಿಲ್ಲ, ದೇವರು ನಿರ್ದೋಷ. ಎರಡನೇದೇನು ಅಂತಂದರೆ, ಇನ್ನೊಬ್ಬರಿಗೆ ಸತ್ಕಾರವನ್ನು ಮಾಡಿದ ಭಗವಂತ. ಸತ್ಕಾರ ಮಾಡಿದ್ರಿಂದ ಅವನು ಸತ್ಕಾರ ಮಾಡುವ ಒಳಗಿನ ಗುಣಗಳು ತುಂಬಿದೆ,
ಗುಣ ಪರಿಪೂರ್ಣ ಅನ್ನೋದನ್ನು ತೋರಿಸಿಕೊಟ್ಟಿತು. ಹಾಗಾಗಿ ಅವನು ಗುಣಪರಿಪೂರ್ಣ, ದೋಷ ಇಲ್ಲದೇ ಇದ್ದವ, ಗುಣ ಪರಿಪೂರ್ಣನಾದವ ವಿಷ್ಣು. ಹಾಗಾಗಿ ಅವನು ಸರ್ವೋತ್ತಮ ಅಂತ ರಿಪೋರ್ಟ್ ಬರೆದು ಆ ರಿಪೋರ್ಟನ್ನು ಆ ಯಾಗದ ಋತ್ವಿಕ್ಗಳಿಗೆ ಕೊಟ್ಟರು. ಯಾಗದಲ್ಲಿ ಭಗವಂತನಿಗೆ ಸರ್ವೋತ್ತಮ ಪೂಜೆ ಆಗುವ ಹಾಗೆ ಮಾಡಿದ ಭೃಗುಋಷಿಗಳನ್ನು ಪುರಾಣ ಉಲ್ಲೇಖ ಮಾಡಿದೆ. ದೊಡ್ಡ ಕೆಲಸ ಮಾಡಿದ್ದಾರೆ. ಈ ದೊಡ್ಡ ಕೆಲಸ ಮಾಡ್ತಾರೆ ನೋಡಿ, ಅವ್ರಿಗೆ ಕೆಲವು ಸಲ ಸಮಸ್ಯೆಗಳು ಅಡ್ಡಿ ಬರುವುದುಂಟು. ದೊಡ್ಡ ಸ್ಥಾನ ಇರ್ತದೆ, ಆ ದೊಡ್ಡ ಸ್ಥಾನದಲ್ಲಿರುವಾಗ ಅಪಾಯನೂ ಇಲ್ಲ ಅಂತಲ್ಲ. ಏಕನಾಗರಿಕಾ ಸಂಹಿತೆ ಇದನ್ನೆಲ್ಲ ತರಬೇಕು ನೋಡಿ, 370 ಕಾಲಮ್ ಎಲ್ಲ ಇದನ್ನೆಲ್ಲ ಮಾಡಬೇಕಾಗಿದ್ದರೆ ದೊಡ್ಡ ಕೆಲಸ ಇದು. ಆದರೆ ರಿಸ್ಕ್ ಜಾಬ್ ಇದು. ಯಾವಾಗ ಬೇಕಾದರೂ ಅಪಾಯದ ಅಂಚಿನಲ್ಲಿ ಇರ್ತಾರೆ. ಈ ದೊಡ್ಡ ಕೆಲಸ ಮಾಡುವವರಿಗೆ ಯಾವಾಗಲೂ ಇಂತಹ ಸಮಸ್ಯೆಗಳು ಅಡ್ಡಿ ಬರುವುದುಂಟು. ಭೃಗುಋಷಿಗಳು ಈ ಪರೀಕ್ಷೆ ಮಾಡಿದರು. ಅದರಲ್ಲಿ ಏನಾಯಿತು, ಅವರಿಗೆ ಶಿಕ್ಷೆ ಆಗಲಿಲ್ವಾ? ಆಯಿತು ಅಂತ ಪುರಾಣ ಹೇಳುತ್ತೆ. ತಪ್ಪು ಮಾಡಿದ್ದಕ್ಕೆ, ಒಳ್ಳೆಯದು ಮಾಡಿದ್ದಕ್ಕೆ ಒಳ್ಳೆಯದಾಗಿದೆ ಅವರಿಗೆ, ಕೆಟ್ಟದು ಮಾಡಿದ್ದಕ್ಕೆ ಕೆಟ್ಟದೂ ಇದೆ. ನೀಚಕರ್ಮಣ ಆಚಾರ್ಯರು ಹೇಳ್ತಾರೆ, ನೀಚಕರ್ಮ ಮಾಡಿದ್ದರಿಂದ ಏನು ನೀಚಕರ್ಮ? ಭಗವಂತನನ್ನು ಒದ್ದದ್ದು ನೀಚಕರ್ಮ. ಹಾಗಾಗಿ ವ್ಯಾದತಾಂಗತಃ, ಒಬ್ಬ ವ್ಯಾದ ಅಂದರೆ ಬೇಡ ವೃತ್ತಿಯನ್ನು ಮಾಡಿದ, ಬೇಡವಾದ ಕೆಲಸ ಮಾಡುವವ, ಪಕ್ಷಿಗಳನ್ನು ಕೊಲ್ಲುವವ, ದೇವರಿಗೆ ಒದ್ದ, ಅದರ ಫಲವಾಗಿ ನೀಚಕರ್ಮದ ಫಲವಾಗಿ ವ್ಯಾಧನಾಗಿ ಕೊನೆಗೆ ಭಗವಂತನ ಪಾದಕ್ಕೆ ಬಾಣಪ್ರಯೋಗ ಮಾಡುವವನಾಗಿ ಕೊನೆಗೆ ಅದನ್ನು ಭಗವಂತನಿಗೆ ಅರ್ಪಣೆ ಮಾಡಿ ಭಗವಂತನ ದರ್ಶನ ಪಡೆದ, ಕೊನೆಗೆ ವಿಮಾನದಲ್ಲಿ ಮೇಲಕ್ಕೆ ಹೋದ ಅಂತ ಕಥೆಯನ್ನು ಹೇಳ್ತಾರೆ. ಹಾಗಾಗಿ ಸಮಸ್ಯೆನೂ ಇದೆ. ನೀಚಕರ್ಮ ಮಾಡಿದ್ದಕ್ಕೂ ಫಲ ಇದೆ, ಒಳ್ಳೆಯದು ಮಾಡಿದ ಸರ್ವೋತ್ತಮ ಭಗವಂತ ಅಂತ ತೀರ್ಮಾನ ಮಾಡಿ ಯಾಗದಲ್ಲಿ ಆಹುತಿ ಕೊಡುವ ಹಾಗೆ ಮಾಡಿದ್ದಕ್ಕೆ ವಿಮಾನದಲ್ಲಿ ಭಗವಂತನ ಲೋಕಕ್ಕೂ ಕಳಿಸಿಕೊಟ್ಟ ಕಥೆಯನ್ನು ಈ ಪುರಾಣ ಉಲ್ಲೇಖ ಮಾಡಿದೆ. ಭೃಗುಋಷಿಗಳ ಪರೀಕ್ಷೆಯಿಂದ ಲಕ್ಷ್ಮೀದೇವಿ ಭಗವಂತನ ಜೊತೆಗೆ ವಿವಾದವನ್ನು ಸೃಷ್ಟಿ ಮಾಡ್ತಾಳೆ. ಭಗವಂತನಿಂದ ದೂರ ಸರಿತಾಳೆ, ಕೊಲ್ಲಾಪುರಕ್ಕೆ ಬರ್ತಾಳೆ. ಭಗವಂತ ನಾನು ಒಬ್ಬನೇ ಹೇಗಿರಲಿ ಅಂತ ಭಗವಂತ ಭೂಮಿಗೆ ಇಳಿದು ಬರ್ತಾನೆ. ಹಾಗಾಗಿ ಭೃಗುಋಷಿಗಳಿಗೆ ಒಂದು ಸಲ ಥ್ಯಾಂಕ್ಸ್ ಹೇಳಬೇಕು ನಾವು. ಅವ್ರ ಮೇಲೇ ಇದ್ದರೆ ನಮ್ಮ ಕಥೆ ಏನಾಗ್ತಿತ್ತು? ಭೃಗುಋಷಿಗಳು ಹೋಗಿ ಒದ್ದದ್ರಿಂದ, ಗಂಡ ಹೆಂಡತಿ ಬೇರೆ ಬೇರೆ ಆದ್ದರಿಂದ ಅವರು ಜಾಗ ಹುಡ್ಕೊಂಡು ಭೂಮಿಗೆ ಬಂದರು. ಒಂದು ಕಡೆ ಲಕ್ಷ್ಮೀದೇವಿ ಬಂದಳು ಕೊಲ್ಲಾಪುರಕ್ಕೆ, ನಮ್ಮ ದೇವರು ಶ್ರೀನಿವಾಸನಾಗಿ ತಿರುಮಲೆಗೆ ಬಂದು ಇಳಿದ. ನಾರಾಯಣ ಭಟ್ರು ಹೇಳಿದಾಗೆ ಆ ಭಗವಂತನ ವೈಭವ ದಿನಾ ನಾವು ನೋಡಲಿಕ್ಕೆ ಸಾಧ್ಯ ಆಯ್ತು. ಅವರು ವೈಕುಂಠದಲ್ಲೇ ಗಮ್ಮತ್ತು ಮಾಡಿಕೊಂಡು ಕೂತಿದ್ದರೆ ನಮ್ಮ ಕಥೆ ಏನಾಗ್ತಿತ್ತು? ಹಾಗಾಗಿ ವೈಭವ ನೋಡಲಿಕ್ಕೆ ನಮಗೆಲ್ಲೇ ಅವಕಾಶ ಇರ್ತಿತ್ತು. ಹಾಗಾಗಿ ಭಗವಂತ ನನ್ನ ಇಳಿಸಿದ್ರು ನೋಡಿ, ಮೇಲಿದ್ದವರನ್ನು ಕೆಳಗೆ ಇಳಿಸಿದಂತಹ ದೊಡ್ಡ ಕೆಲಸ ಮಾಡಿದ್ದ ಭೃಗುಋಷಿಗಳಿಗೆ ನಾವು ಯಾವತ್ತೂ ಅಭಿನಂದನೆಗಳನ್ನು ನಾವು ಸಲ್ಲಿಸಬೇಕು. ವಿಜಯದಾಸರು ಭೃಗುಋಷಿಗಳ ಅವತಾರ ಅಂತ ಅದನ್ನು ನಂಬತಕ್ಕಂತಹ ನಮ್ಮ ಒಂದು ವರ್ಗನೇ ಇದೆ. ಆ ವಿಜಯದಾಸರು ಆ ಭಗವಂತನನ್ನು ಸ್ತೋತ್ರ ಮಾಡಿದ್ದಾರೆ ಅಂತ. ಲಕ್ಷ್ಮೀದೇವಿ ಕೊಲ್ಲಾಪುರಕ್ಕೆ ಬಂದಳು ಅಂತ. ಯಾಕೆಂದರೆ ಭಗವಂತನಲ್ಲಿ ಜಗಳ ಆಡಿ ಅಂತ. ಒಂದು ಕಡೆಯಲ್ಲಿ ಕೊಲ್ಲಾಪುರದಲ್ಲಿ ಲಕ್ಷ್ಮೀದೇವಿ ಇದ್ದಾಳೆ, ಬೆಟ್ಟದ ಮೇಲೆ ದೇವರು ಶ್ರೀನಿವಾಸ ದೇವರು ಇದ್ದಾರೆ, ಇಬ್ಬರು ಇದ್ದಾರೆ, ಒಂದೊಂದು ಕಡೆ ಒಬ್ಬರಿದ್ದಾರೆ. ನಮ್ಮ ಕಲ್ಪನೆ ಹೇಗಿದೆ ಅಂತಂದರೆ ಲಕ್ಷ್ಮೀದೇವಿ ಗಂಡನನ್ನು ಬಿಟ್ಟಿದ್ದಾಳೆ ಅಂತ, ಶ್ರೀನಿವಾಸ ದೇವರು ಹೆಂಡತಿಯನ್ನು ಬಿಟ್ಟಿದ್ದಾರೆ ಅಂತ. ಇದು ಗುಟ್ಟು, ಹೇಳಲಿಕ್ಕಿಲ್ಲ, ರಹಸ್ಯ. ಅದು ಏನು ಅಂತಂದರೆ ಲಕ್ಷ್ಮೀದೇವಿಯ ಜೊತೆಗೆ ಕೊಲ್ಲಾಪುರದಲ್ಲಿ ಭಗವಂತ ಇರ್ತಾನೆ, ಬೆಟ್ಟದಲ್ಲಿ ಭಗವಂತನ ಜೊತೆಗೆ ಲಕ್ಷ್ಮೀದೇವಿ ಇರ್ತಾಳೆ. ನೋಡುವವರ ಕಣ್ಣಿಗೆ ಮಣ್ಣು ಅಷ್ಟೇ. ಹಾಗಾಗಿ ಎರಡೂ ಕಡೆನೂ ಇಬ್ಬರೂ ಇದ್ದಾರೆ. ಲಕ್ಷ್ಮೀದೇವಿಯ ವೈಭವ ಅಲ್ಲಿ ನೋಡ್ತೇವೆ, ಶ್ರೀನಿವಾಸ ದೇವರ ವೈಭವ ಇಲ್ಲಿ ನೋಡ್ತೇವೆ. ಲಕ್ಷ್ಮೀದೇವಿ ಕೊಲ್ಲಾಪುರಕ್ಕೆ ಬಂದಳು. ಯಾಕೆ ಬಂದಳು ಲಕ್ಷ್ಮೀದೇವಿ ಅಂತಂದರೆ ಭಗವಂತನ ವಿವಾದ ಅನ್ನೋದು ಒಂದು ನಿಮಿತ್ತ ಮಾತ್ರ, ಅದಲ್ಲ, ಅದಕ್ಕಿಂತ ದೊಡ್ಡ ಕಾರ್ಯ ಆಗಬೇಕಾಗಿತ್ತು. ಕೊಲ್ಲಾಪುರದಲ್ಲಿ ಕೊಲ್ಲ ಅಂತ ಒಬ್ಬ ಮಹಾ ದೈತ್ಯ ಇದ್ದಂತೆ, ಮಹಾ ಅಸುರ. ಅವನು ಏನು ವರ ಪಡೆದ, ಒಬ್ಬೊಬ್ಬ ದೈತ್ಯ ಒಂದೊಂದು ರೀತಿಯ ವರವನ್ನು ಪಡೆದದ್ದು ಈ ಪುರಾಣಗಳಲ್ಲಿ ಉಲ್ಲೇಖ. ಎಂತೆಂಥ ವರವನ್ನು ತಲೆ ಅಂದರೆ ತಲೆ ಅವರದು. ಈ ಕೊಲ್ಲ ಅನ್ನುವ ಅಸುರ ಅವು ಏನು ವರ ಪಡೆದಿದ್ದ ಅಂತಂದರೆ ಒಂಟಿಯಾದ ಹೆಣ್ಣನ್ನು ಬಿಟ್ಟು ನನಗೆ ಯಾರಿಂದಲೂ ಮರಣ ಆಗಬಾರದು ಅಂತ. ದೇವರು ಓಕೆ ಅಂತ ಹೇಳಿದ. ಲಕ್ಷ್ಮೀದೇವಿ ಕೇಳಿಸಿಕೊಂಡಿದ್ಲು,
ದೇವರೇ ನೀನು ಒಪ್ಪಿಗೆ ಕೊಟ್ಟರೆ ನಾನು ಆ ಕೊಲ್ಲನನ್ನು ಮುಗಿಸ್ತೇನೆ ಅಂತ ಹೇಳಿದೆ. ದೇವರು ಹೇಳ್ದ ಓಕೆ ಅಂತ ಕಳುಹಿಸಿಕೊಟ್ಟ. ಇದು ಗುಟ್ಟಿನ ಒಪ್ಪಂದ. ಹೀಗೆ ಆ ಕೊಲ್ಲ ಅನ್ನುವ ದೈತ್ಯನನ್ನು ಕೊಲ್ಲಿಕ್ಕೋಸ್ಕರ ಲಕ್ಷ್ಮೀದೇವಿ ಬಂದಳು, ಒಟ್ಟಿಗೆ ಭಗವಂತನೂ ಬಂದಿದ್ದ. ಕೊಲ್ಲನನ್ನು ಸಂಹಾರ ಮಾಡಿದ್ರಿಂದ ಅದಕ್ಕೆ ಕೊಲ್ಲಾಪುರ. ಕೊಲ್ಲನ ಅಪುರ, ಪುರ ಅಲ್ಲ ಅದು, ಕೊಲ್ಲ ಇಲ್ಲದಿದ್ದ ಪುರ, ಹಾಗೆ ಕೊಲ್ಲಾಪುರ ಅಂತ ಮಾಡಿದವಳು ಲಕ್ಷ್ಮೀದೇವಿ. ಹಾಗಾಗಿ ಕೊಲ್ಲಾಪುರದಲ್ಲಿ ಲಕ್ಷ್ಮೀದೇವಿಯ ಸನ್ನಿಧಾನ. ನಮ್ಮ ಆಚಾರ್ಯರು ಕೂಡ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಹೇಳ್ತಾರೆ, ಮಹಾಲಕ್ಷ್ಮಿಯ ಸಂದರ್ಶನಾಯ, ಕರವೀರಪುರಕ್ಕೆ ನಾವು ಹೋಗೋಣ ಮಹಾಲಕ್ಷ್ಮಿಯ ದರ್ಶನಕ್ಕೆ ಅಂತ ಕೃಷ್ಣದೇವರು ಹೇಳುವ ಮಾತನ್ನು ಆಚಾರ್ಯರು ಉಲ್ಲೇಖ ಮಾಡ್ತಾರೆ. ಹಾಗಾಗಿ ಲಕ್ಷ್ಮೀದೇವಿಯ ಸನ್ನಿಧಾನ ಇರತಕ್ಕಂತಹ ದೊಡ್ಡ ಕ್ಷೇತ್ರ ಕೊಲ್ಲಾಪುರ. ಈಚೆಗಡೆ ಬಂದರೆ ದೇವರು ಭೂಮಿಗೆ ಬರ್ತಾನೆ. ಯಾವ ಜಾಗಕ್ಕೆ ಬರಬೇಕು ಅಂತ ಒಂದು ಪ್ರಶ್ನೆ. ಅದಕ್ಕೆ ಭಗವಂತ ಒಂದು ನಾರದಾದಿ ಋಷಿಗಳ ಮೇಲೆ ಚಿಂತನೆ ಮಾಡಿ ಇಳಿದು ಬರ್ತಾನೆ, ಬೆಟ್ಟಕ್ಕೆ ಬರ್ತಾನೆ. ಪ್ರಸಿದ್ಧವಾದ ಶ್ಲೋಕ ನಾವು ವೆಂಕಟೇಶ ಸ್ತೋತ್ರದಲ್ಲಿ ನಾವು ಕೇಳ್ತೇವೆ, ಮಾಯಾವಿ ಪರಮಾನಂದಂ ತ್ಯಕ್ತ್ವಾ ವೈಕುಂಠಮುತ್ತಮಂ ಸ್ವಾಮಿ ಪುಷ್ಕರಣೀ ತೀರೆ ರಮಯ ಸಹಮೋದತೆ. ಇಡೀ ಪುರಾಣದ ಜಿಸ್ಟ್ ಇದರಲ್ಲಿ ತುಂಬಿಕೊಂಡಿದೆ. ಈ ಶ್ಲೋಕ ತುಂಬ ಒಳ್ಳೆಯದು, ಆದರೆ ಅಷ್ಟೇ ಅಪಾಯಕಾರಿ. ಏನಿದೆ ಶ್ಲೋಕದಲ್ಲಿ ಅಂತಂದರೆ, ಮಾಯಾಮಯನಾದಂತಹ ಭಗವಂತ ತ್ಯಕ್ತ್ವಾ ವೈಕುಂಠಂ ಉತ್ತಮಂ, ಉತ್ತಮವಾದ ವೈಕುಂಠವನ್ನು ತ್ಯಕ್ತ್ವಾ ಬಿಟ್ಟು ಸ್ವಾಮಿ ಪುಷ್ಕರಣೀ ತೀರೆ, ಪುಷ್ಕರಣಿಯ ತೀರದಲ್ಲಿ ರಮಯ ಸಹ ಮೋದತೆ, ಲಕ್ಷ್ಮೀದೇವಿಯ ಜೊತೆಗೆ ಮೋದತೆ ಆನಂದಮಯನಾಗಿ ಇದ್ದಾನೆ ಅಂತ ಈ ಶ್ಲೋಕದ ಅರ್ಥ. ಏನಿದೆ ಈ ಶ್ಲೋಕದಲ್ಲಿ ಅಂತಂದರೆ, ತ್ಯಕ್ತ್ವಾ ವೈಕುಂಠಮುತ್ತಮಂ, ಮಾಯಾವಿ ಪರಮಾನಂದಂ, ಪರಮಾನಂದಮಯವಾದ ವೈಕುಂಠವನ್ನು ತ್ಯಕ್ತ್ವಾ ಬಿಟ್ಟು ಸ್ವಾಮಿ ಪುಷ್ಕರಣೀ ತೀರೆ, ಪುಷ್ಕರಣೀ ತೀರದಲ್ಲಿ ವಾಸ ಮಾಡಿದ್ದಾನೆ. ಇದು ಹೌದಾ? ಇಷ್ಟು ಹೇಳಿದರೆ ಸಾಕಿತ್ತು. ಮಾಯಾವಿ ಭಗವಂತ ಸ್ವಾಮಿ ಪುಷ್ಕರಣೀ ತೀರದಲ್ಲಿ ವಾಸ ಮಾಡ್ತಾನೆ, ಇದು ಸರಿ ಇದೆ. ಆದರೆ ವೈಕುಂಠವನ್ನು ಬಿಟ್ಟು, ಇದೆಲ್ಲ ದೇವರಿಗೆ ಸಾಧ್ಯ ಇಲ್ಲ, ನಮಗೆ ಸಾಧ್ಯ. ನಾವು ಮನೆಯನ್ನು ಬಿಟ್ಟು ಆಫೀಸಿಗೆ ಬಂದಿದ್ದೇವೆ, ಆಫೀಸ್ ಬಿಟ್ಟು ಮನೆಗೆ ಹೋಗ್ತಾ ಇದ್ದೇವೆ, ಇದೆಲ್ಲ ನಾವು ಎಲ್ಲ ಹೇಳಬಹುದು. ಆದರೆ ದೇವರು ಹೇಳಲಿಕ್ಕಾಗೋದಿಲ್ಲ. ನಾನು ಅಲ್ಲಿ ಬಿಟ್ಟು ಇಲ್ಲಿ ಬಂದೆ, ಇಲ್ಲಿ ಬಿಟ್ಟು ಅಲ್ಲಿ ಬಂದೆ ಅಂತ ಹೇಳಿದರೆ ದೇವರು ಹೇಗಾಗ್ತಾನೆ? ದೇವರು ಅಂದರೆ ಸರ್ವತ್ರ ವ್ಯಾಪ್ತನಾದವ. ಹಾಗಾಗಿ ಅಲ್ಲಿದ್ದಾನೆ, ಅಲ್ಲಿಲ್ಲ. ವೈಕುಂಠದಲ್ಲಿ ದೇವರಿಲ್ಲದೆ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಅದು ಭಗವಂತ ಅಲ್ಲಿ ಸದಾಕಾಲ ನಲಿದಾಡ್ತಕ್ಕಂಥದ್ದು ಭಗವಂತ ಆ ವೈಕುಂಠದಲ್ಲಿ. ವೈಕುಂಠ ಅಂದರೆ ಭಗವಂತನೇ. ಆ ವೈಕುಂಠನಾದ ಭಗವಂತ ಇದ್ದದ್ದಕ್ಕೇ ಆ ಲೋಕಕ್ಕೆ ವೈಕುಂಠ ಅಂತ ಹೆಸರು. ಹಾಗಾಗಿ ದೇವರು ವೈಕುಂಠವನ್ನು ತ್ಯಕ್ತ್ವ ಬಿಟ್ಟು ಸ್ವಾಮಿ ಪುಷ್ಕರಣಿ ತೀರಕ್ಕೆ ಬಂದು ವಾಸ ಮಾಡ್ತಾನೆ ಅಂತಂದರೆ ಇದು ಎಷ್ಟು ಸರಿ ಅಂತ. ಹಾಗಾಗಿ ನನಗೆ ಹೀಗೆ ಅನಿಸ್ತದೆ, ಒಂದು ಯೋಜನೆ ಹೀಗೆ ಮಾಡಬಹುದು ಅಂತ ಅನಿಸ್ತದೆ. ಅದೇನು ಅಂತಂದರೆ, ಭಗವಂತ ವೈಕುಂಠವನ್ನು ಬಿಡಲಿಕ್ಕೆ ಸಾಧ್ಯನೇ ಇಲ್ಲ. ವೈಕುಂಠದಲ್ಲಿ ಭಗವಂತ ವಾಸ ಮಾಡಿದ್ದಾನೆ. ದೇವರು ಏನು ಮಾಡಿದ ಅಂತಂದರೆ, ವೈಕುಂಠಕ್ಕೆ ಸಮಾನವಾದ ಇನ್ನೊಂದು ವೈಕುಂಠವನ್ನು ನಿರ್ಮಾಣ ಮಾಡಿದ. ಅದು ಯಾವುದು ಅಂದರೆ ತಿರುಮಲೆಯ ಬೆಟ್ಟ. ಇದು ವೈಕುಂಠಕ್ಕೆ ಸಮಾನವಾದಂತಹ ಬೆಟ್ಟ. ಆ ಶ್ಲೋಕದಲ್ಲಿ ಹಾಗಿದೆ ನೋಡಿ. ಮಾಯಾವಿ, ಮಾಯಾವಿ ಅಂತಂದರೆ ಮೋಸಗಾರ ಅಂತ ಅರ್ಥ ಅಲ್ಲ. ಮಾಯಾವಿ ಅಂದರೆ ಮಾಯಾಶಕ್ತಿ ಉಳ್ಳವ ಅಂತ ಅರ್ಥ. ದೇವರು ಮಾಯ ಮಾಡುವ, ಮೋಸ ಮಾಡುವವ ಯಾವಾಗ ಆಗ್ತಾನೆ? ಸತ್ಯವಾದ ಸೃಷ್ಟಿಯನ್ನು ಮಾಡಲಿಕ್ಕೆ ಅಶಕ್ತನಾದರೆ ಮಾಯಾ, ಮೋಸ, ಜಾದೂ ವಿದ್ಯೆಯನ್ನು ಉಪಯೋಗ ಮಾಡಬೇಕಾಗ್ತದೆ. ಈ ಜಾದೂ ವಿದ್ಯೆಯವ ಒಂದು ಕಡೆ ಜಾದೂ ಪ್ರದರ್ಶನ ಮಾಡಿದರು. ಒಬ್ಬ ಒಳ್ಳೆಯ ಜಾದೂಗಾರ, ನಮ್ಮ ಉಡುಪಿಯವರೇ. ಅವರು ಜಾದು ಮಾಡಿ, ಅದು ಏನು ಜಾದು ಮಾಡಿದರು ಅಂತಂದರೆ, ಆ ನೋಟುಗಳನ್ನು ಚಕ 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 ಅಂತ ಅದು ಸುರಿಮಳೆ, ರಾಶಿ 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 ನೋಟು ಬಂತು. ಅದರಲ್ಲಿ ಒಂದು ಇಷ್ಟು ರಾಶಿ ಬಂತು. ಜಾದು ಎಲ್ಲ ಮುಗಿಯಿತು. ಮುಗಿದ ಮೇಲೆ ಅವರು ಬಂದು ಹೇಳಿದರು, ನಮ್ಮದು ಫೀಸ್ ಇಷ್ಟ ಆಯಿತು ಅಂತ. ಹಾಗೆ ಹೇಳಿದರು ಅವರು, ವ್ಯವಸ್ಥೆ ಮಾಡಿದವರು, ಸ್ವಲ್ಪ ಕಡಿಮೆ ಮಾಡಿ. ಅದಾಗೋದು ನಮಗೆ ಲಾಸ್ ಆಗ್ತದೆ. ಅಲ್ರಿ, ನೀವು ಸ್ಟೇಜಲ್ಲಿ ಅಷ್ಟು ನೋಟು ಸೃಷ್ಟಿ ಮಾಡಿದ್ದೀರಿ ನೀವು, ಮತ್ತು ಇದೇನು ಮತ್ತೆ ಯಾಕೆ ಇಷ್ಟು ಜುಜುಬಿನಿ ಮಾಡ್ತೀರಿ ರೀ? ಅದು ಮೋಸ. ಅವರೇ ಹೇಳಿದರು, ಅದು ಕಣ್ಕಟ್ಟು ಅಷ್ಟೇ. ನಮಗೆ ಅಷ್ಟು ನೋಟನ್ನು ಸೃಷ್ಟಿ ಮಾಡುವುದಾದರೆ ನಾವು ಯಾಕೆ ಈ ಮಾಯಾ ಕೆಲಸ ನಾವು ಮಾಡ್ತೇವೆ ಅಂತ ಅವ್ರು ಹೇಳಿ ಹೋದರು ಅವರು.
ಅಂದರೆ ಸತ್ಯ ಸೃಷ್ಟಿಯನ್ನು ಮಾಡಲಿಕ್ಕೆ ಅಶಕ್ತರಾದವರು ಮಾಯಾಶಕ್ತಿಯನ್ನು ಮಾಡೋದು. ನಮ್ಮ ದೇವರು ಸತ್ಯವಾದ ಸೃಷ್ಟಿ ಮಾಡಲಿಕ್ಕೆ ಅಶಕ್ತ ಅಲ್ಲ. ಅವನು ಯಾಕೆ ಮಾಯಾವನ್ನು ಮಾಡಬೇಕು? ಮಾಯಾವಿ ಅಂತಂದರೆ ದೇವರ ಅಚಿಂತ್ಯವಾದ ಶಕ್ತಿಗೇ ಮಾಯಾ ಅಂತ ಹೆಸರು. ಮಾಯಾವಿ ಅಂದರೆ ಅಚಿಂತ್ಯವಾದ ಸಾಮರ್ಥ್ಯವುಳ್ಳವ ದೇವರು. ದೇವರು ಏನು ಮಾಡಿದ ಅಂತಂದರೆ ತ್ಯಕ್ತ್ವ ಅಂತ, ವೈಕುಂಠಂ ತ್ಯಕ್ತ್ವ ಅಂತ. ತ್ಯಕ್ತ್ವ ಎಂಬ ಶಬ್ದಕ್ಕೆ ಬಿಟ್ಟು ಅಂತಲೂ ಒಂದು ಅರ್ಥ ಇದೆ. ಆದರೆ ಇಲ್ಲಿ ತ್ಯಕ್ತ್ವ ಅಂದರೆ ಬಿಟ್ಟು ಅಂತ ಅರ್ಥ ಮಾಡಿದರೆ ಪ್ರಮಾಣಕ್ಕೆ ವಿರುದ್ಧ ಆಗ್ತದೆ. ಬಿಟ್ಟು ಅಂತ ಅರ್ಥ ಮಾಡೋದು ಬೇಡ. ತ್ಯಕ್ತ್ವ ಅಂದರೆ ಸೃಷ್ಟಿ ಮಾಡಿ ಅಂತ ಅರ್ಥ. ಏನ್ರಿದು ಹೊಸ ಅಧಿಕ ಪ್ರಸಂಗ ವ್ಯಾಖ್ಯಾನ? ತ್ಯಕ್ತ್ವ ಎಂಬುದಕ್ಕೆ ಸೃಷ್ಟಿ ಮಾಡಿ, ತ್ಯಕ್ತ್ವ ಅಂದರೆ ತ್ಯಜ ಅಂದರೆ ಬಿಡು ಅಂತ ಅರ್ಥ. ತ್ಯಕ್ತ್ವ ಅಂದರೆ ಬಿಟ್ಟು ಅಂತ ಅರ್ಥ ಆಗ್ತದೆ. ಸೃಷ್ಟಿ ಮಾಡುವುದು ಅಂತ ಅರ್ಥ ಹೇಗಾಗುತ್ತೆ? ಆ ಧಾತು ಮೂಲ ವರ್ಬ್ ಅದೇನು ಹೇಳುತ್ತೆ ಅಂದರೆ ತ್ಯಜ ವಿಸರ್ಗೆ ಅಂತ ಅರ್ಥ ಹೇಳುತ್ತೆ. ತ್ಯಜ ಧಾತುವಿಗೆ ವಿಸರ್ಗ ಅಂತ ಅರ್ಥ ಅಂತ. ವಿಸರ್ಗ ಅಂದರೆ ಏನು? ಸೃಷ್ಟಿ ಅಂತ ಅರ್ಥ. ಭಾಗವತದಲ್ಲೇ ಹೇಳ್ತಾರೆ, ಅತ್ರ ಸರ್ಗೋ ವಿಸರ್ಗಶ್ಚ ಸ್ಥಾನಂ ಪೋಷಣಂ ಊತಯ. ಈ ಪುರಾಣದಲ್ಲಿ ಏನೇನು ಹೇಳ್ತೇವೆ ಅಂತಂದರೆ ಸರ್ಗದ ಬಗ್ಗೆ ಹೇಳ್ತೇವೆ, ವಿಸರ್ಗದ ಬಗ್ಗೆ ಹೇಳ್ತೇವೆ, ಭಗವಂತನ ಮಾಡುವ ಪೋಷಣೆಯ ಬಗ್ಗೆ ಹೇಳ್ತೇವೆ ಅಂತ ಪುರಾಣದ ಲಕ್ಷಣವನ್ನು ಹೇಳುವಾಗ ಸರ್ಗ ವಿಸರ್ಗ ಅಂತ ಹೇಳ್ತಾರೆ. ವಿಸರ್ಗ ಅಂತಂದರೆ ಬಿಡುವುದು ಅಂತ ಅರ್ಥ ಅಲ್ಲ. ವಿಸರ್ಗ ಅಂತಂದರೆ ಬ್ರಹ್ಮಾಂಡದ ಒಳಗಿನ ಸೃಷ್ಟಿಯ ಬಗ್ಗೆ ನಾವು ಹೇಳ್ತೇವೆ ಅಂತ ಅದಕ್ಕೆ ಅರ್ಥ. ಹಾಗೆ ತ್ಯಜ ವಿಸರ್ಗೆ, ತ್ಯಜ ಧಾತುವಿಗೆ ವಿಸರ್ಗ. ವಿಸರ್ಗ ಅಂದರೆ ವಿಶೇಷವಾದ ಸೃಷ್ಟಿ. ಹಾಗಾಗಿ ತ್ಯಕ್ತ್ವ ಎಂಬುದಕ್ಕೆ ವಿಶೇಷವಾಗಿ ಭಗವಂತ ಸೃಷ್ಟಿ ಮಾಡಿದ ಅಂತ. ತ್ಯಕ್ತ್ವ ಅಂದರೆ ಬಿಟ್ಟು ಅಂತ ಅರ್ಥ ಮಾಡಬೇಡಿ, ವಿಶಿಷ್ಟವಾಗಿ ನಿರ್ಮಾಣ ಮಾಡಿದ ಅಂತ ವ್ಯಾಖ್ಯಾನ ಮಾಡಿ. ಯಾಕೆ ಗೊತ್ತುಂಟ? ಮಾಯಾವಿ ಪರಮಾನಂದಂ ವೈಕುಂಠಂ ತ್ಯಕ್ತ್ವ ವೈಕುಂಠಂ ಸೃಷ್ಟ್ವ, ವೈಕುಂಠವನ್ನು ಸೃಷ್ಟಿ ಮಾಡಿದ ಅಂತ. ಪರಮಾನಂದ ಅಂತಿದೆ. ಪರಮಾನಂದ ಮೇಲೆ ಪದವನ್ನು ಹೊಡೀರಿ. ಪರಂ ಆನಂದಂ ಅಂತ. ಒಂದು ಆನಂದಮಯವಾದ ಲೋಕ ಇದೆ, ಆನಂದಂ ವೈಕುಂಠಂ. ಒಂದು ಆನಂದ ವೈಕುಂಠ ಇದೆ. ದೇವರು ಮಾಡಿದ ಕೆಲಸ ಏನು? ಈ ಮಾಯಾವಿ ಪರಂ ಅಂದರೆ ಇನ್ನೊಂದು, ಆನಂದಂ ವೈಕುಂಠಂ ವೈಕುಂಠ ಲೋಕವನ್ನು ತ್ಯಕ್ತ್ವ ಸೃಷ್ಟಿ ಮಾಡಿ. ಎಲ್ಲಿ? ಸ್ವಾಮಿ ಪುಷ್ಕರಣಿ ತೀರೆ, ಪುಷ್ಕರಣಿ ತೀರದಲ್ಲಿ ಪರಂ ಇನ್ನೊಂದು, ಆನಂದಂ ಆನಂದಮಯವಾದ, ವೈಕುಂಠಂ ವೈಕುಂಠವನ್ನು ತ್ಯಕ್ತ್ವ ಸೃಷ್ಟಿ ಮಾಡಿ ರಮಯ ಸಹ ಮೋದತೆ. ಅಲ್ಲಿ ಹೇಗೆ ರಮೆಯ ಜೊತೆಗೆ ರಮಿಸ್ತಾನೆ, ಅದೇ ರೀತಿ ಇಲ್ಲಿಯೂ ಕೂಡ ರಮೆಯ ಜೊತೆಗೆ ರಮಿಸ್ತಾನೆ ಅಂತ ಈ ವ್ಯಾಖ್ಯಾನ ಮಾಡಿದರೆ ಇದು ಪ್ರಮಾಣಕ್ಕೆ ಅನುಗುಣವಾದ ವ್ಯಾಖ್ಯಾನ ಆಗ್ತದೆ. ಅಲ್ಲೊಂದು ವೈಕುಂಠ, ಇಲ್ಲೊಂದು ವೈಕುಂಠ ಅಂತ ವೈಕುಂಠಕ್ಕೆ ಪ್ರತಿಯಾದ ವೈಕುಂಠವನ್ನು ನಿರ್ಮಾಣ. ಯಾಕೆ ಪ್ರತಿ ವೈಕುಂಠ ಅಂತ ಬಿಡಿಸ್ತೇನೆ ಪುರಾಣದಲ್ಲಿ ಹೇಳಿದ್ದನ್ನು. ಪರಂ ಇನ್ನೊಂದಾದ ಆನಂದಮಯವಾದ ವೈಕುಂಠವನ್ನು ನಿರ್ಮಾಣ ಮಾಡಿ ಭಗವಂತ ರಮಯ ಸಹ ಮೋದತೆ. ನಾನಾಗೆ ಹೇಳಿದೆ, ವೈಕುಂಠದಲ್ಲಿ ಲಕ್ಷ್ಮಿಯನ್ನು ಬಿಟ್ಟು ಭಗವಂತ ಇಲ್ಲ. ರಮಯ ಸಹ ಮೋದತೆ. ಲಕ್ಷ್ಮೀದೇವಿಯೂ ಹಾಗೇನೆ ಬರೀ ಒಂಟಿಯಾಗಿ ಇಲ್ಲ, ಭಗವಂತನ ಜೊತೆಗೆ ಅಲ್ಲಿ ಇದ್ದಾಳೆ ಅನ್ನೋದನ್ನು ನಾವು ಚಿಂತನೆ ಮಾಡಬೇಕಾದ್ದು. ದೇವರು ಈ ಮಲೆಗೆ ಬರ್ತಾನೆ, ತಿರುಮಲೆಗೆ ಬರ್ತಾನೆ, ಬೆಟ್ಟಕ್ಕೆ ಬಂದು ಇಳಿತಾನೆ. ಈ ಥರ ವೈಭವವನ್ನು ಹೇಳ್ತಾರೆ. ಈ ಜಾಗ ಎಂಥದ್ದು ಅಂತ. ಬೆಟ್ಟದಲ್ಲಿ ಮರಗಿಡಗಳಿವೆ, ಮೃಗಗಳಿವೆ, ಪಕ್ಷಿಗಳಿವೆ, ಅಲ್ಲಿ ಕಲ್ಲುಗಳಿವೆ. ಈ ಗಂಡಕಿ ನದಿಗೆ ಹೋದರೆ ಅಲ್ಲಿ ಕಲ್ಲು ಇದೆ. ಯಾವ ಕಲ್ಲು ತೆಗೆದರೂ ಅದು ಶಾಲಿಗ್ರಾಮ. ನಮ್ಮ ಕೈಗೆ ಬಂದ ಮೇಲೆ ಡ್ಯೂಪ್ಲಿಕೇಟ್ ಎಲ್ಲ ಆಗಲಿಕ್ಕೆ ಶುರುವಾಯಿತು. ಅಲ್ಲೆಲ್ಲ ಒರಿಜಿನಲ್ಲೇ. ಆ ಗಂಡಕಿ ನದಿಗೆ ಕೈ ಹಾಕಿದರೆ ಸಿಗುವ ಕಲ್ಲು ಅದು ಶಾಲಿಗ್ರಾಮ. ಅದರಲ್ಲಿ ಬ್ರಹ್ಮದೇವರು ಒಂದು ಹುಳವಾಗಿ ಒಳಗೆ ಪ್ರವೇಶ ಮಾಡಿ ಆ ಸುದರ್ಶನವನ್ನು ನಿರ್ಮಾಣ ಮಾಡ್ತಾರೆ. ದೇವರ ನಿತ್ಯ ಸನ್ನಿಧಾನ ಪಾತ್ರವಾದಂತಹ ಕಲ್ಲದು. ಎಲ್ಲಿ ನೋಡಿದರೂ ಸಿಗುತ್ತೆ ನಿಮಗೆ, ಶಾಲಿಗ್ರಾಮಗಳೇ ಸಿಗ್ತವೆ ನೇಪಾಳದಲ್ಲಿ. ಹಾಗೆಯೇ ತಿರುಮಲೆಯ ಬೆಟ್ಟದ ಕಲ್ಲುಗಳಲ್ಲ ಅಂತ ಹೇಳ್ತಾರೆ. ಮರಗಿಡಗಳು ಬರೀ ಮರಗಿಡಗಳಲ್ಲ, ತರವಹ ದೇವಗಣಾಹ. ಮರಗಿಡಗಳು ಅಂತಂದರೆ ದೇವತೆಗಳು ಅಲ್ಲಿ ಸನ್ನಿಹಿತರಾಗಿರ್ತಾರಂತೆ. ಮೃಗಗಳು ಓಡಾಡ್ತಾ ಇರ್ತವೆ, ಜಿಂಕೆಗಳೆಲ್ಲ. ಅದು ಜಿಂಕೆಗಳಲ್ಲಂತೆ. ಮುನಿಪುಂಗವಾಹ, ಮುನಿಗಳು
ಆ ಜಿಂಕೆಯ ಪ್ರಾಣಿಗಳ ರೂಪದಲ್ಲಿ ತಿರುಗಾಡ್ತಾ ಇರ್ತಾರಂತೆ. ಪಕ್ಷಿಗಳಲ್ಲ, ಪಕ್ಷಿ ಅಂದರೆ ಹಕ್ಕಿಗಳು. ಪಕ್ಷಿ ಅಂತ ಸಂಸ್ಕೃತ, ಕನ್ನಡದಲ್ಲಿ ಹಕ್ಕಿ, ಪ ಹ ಆಯಿತು, ಕ್ಷಿ ಕಿ ಆಯಿತು ಅದು. ಹಾಗಾಗಿ ಪಕ್ಷಿಗಳು ಅಂದರೆ ಹಕ್ಕಿಗಳು ಅದೆಲ್ಲ ಯಾರು ಅಂದರೆ ಪಿತೃಗಣಾಹ, ಪಿತೃದೇವತೆಗಳಂತೆ. ಮರಗಿಡಗಳು ತರವಹ ದೇವಗಣಾಹ, ಆ ಮರಗಿಡಗಳಲ್ಲ, ದೇವತೆಗಳು ಅಂತ ಅನುಸಂಧಾನ ಮಾಡಬೇಕು. ಅದು ದೇವತೆಗಳಿದ್ದಾರೆ ಅದರಲ್ಲಿ ಅಂತ. ಹೇಗೆ ನಮ್ಮ ದೇವರು ರಾಮದೇವರಾಗಿ ಬಂದಾಗ ಎಲ್ಲ ದೇವತೆಗಳು ಕೋತಿಯಾಗಿ ಬಂದರು, ಕೋತಿ ಕರಡಿ ಯಾಗಿ ಭೂಮಿಯಲ್ಲಿ ವಿಹಾರ ಮಾಡಿದರು. ನಮ್ಮ ದೇವರು ಕೃಷ್ಣನಾಗಿ ಅವತರಿಸಿದಾಗ ಮನುಷ್ಯರಾಗಿ ಎಲ್ಲ ತಿರುಗಾಡಿದರು. ದೇವರು ಶ್ರೀನಿವಾಸನಾಗಿ ಭೂಮಿಗೆ ಇಳಿದು ಬಂದಾಗ ದೇವತೆಗಳೆಲ್ಲ ಮರಗಿಡಗಳಲ್ಲಿ ತುಂಬಿಕೊಂಡ್ರಂತೆ. ಒಂದ್ಸಲ ಕೇಳುವಾಗ ತರ ಅನಿಸ್ತದೆ, ಅದೆಂತಂದರೆ ಮರಗಿಡಗಳು ದೇವರು ಅಂತ. ನಮಗೆ ಅಭ್ಯಾಸ ಇದೆ ನೋಡಿ, ತುಳಸಿ ಪೂಜೆ ಮಾಡಿ ಅಭ್ಯಾಸ ಇದೆ, ಧಾತ್ರಿ ಪೂಜೆ ಮಾಡಿ ಅಭ್ಯಾಸ ಇದೆ. ತುಳಸಿಗೆ ದಿನಾ ನಾವು ಪೂಜೆ ಮಾಡ್ತೇವೆ. ಒಳಗೆ ದೇವರಿರ್ತಾರೋ ಇಲ್ಲವೋ ಗೊತ್ತಿಲ್ಲ, ಹೊರಗಂತೂ ತುಳಸಿ ಕಟ್ಟೆ ಮಾಡಿ ಆ ತುಳಸಿಗೆ ನೀರು ಹಾಕಿ ಅದಕ್ಕೆ ಪುಷ್ಪ ಏರಿಸಿ ದೀಪ ಇಟ್ಟು ಮಂಗಳಾರತಿ ಮಾಡಿ ಪ್ರದಕ್ಷಿಣೆ ನಮಸ್ಕಾರ ಮಾಡುವ ಸಂಪ್ರದಾಯ ನಮ್ಮದು. ಹಿಂದೂಗಳ ಮನೆಯಲ್ಲಿ ಇದು ಇರಲೇಬೇಕಾದ್ದು. ಇಲ್ಲದಿದ್ದರೆ ಮನೆಯಲ್ಲಿ ತುಳಸಿ ನೆಡುವ ಸಂಪ್ರದಾಯ ಸಂಕಲ್ಪ ಮಾಡಿ. ಅಲ್ರಿ ನಮ್ಮದು ಫ್ಲ್ಯಾಟ್ ಅಲ್ಲೆಲ್ಲ ಹೇಗೆ ಅಂತ, ಫ್ಲ್ಯಾಟಲ್ಲಿ ನಾವು ಬದುಕ್ತೇವೆ ಅಂತಂದರೆ ಒಂದು ತುಳಸಿ ಗಿಡ ಇಡಲಿಕ್ಕೆ ಜಾಗ ಇರೋದಿಲ್ವಾ? ಜಾಗವನ್ನು ಕಲ್ಪನೆ ಮಾಡಿ ಮನೆ ಮುಂದೆ ತುಳಸಿ ಗಿಡವನ್ನು ಇಡಿ, ಅದು ದೇವಲೋಕ ಆಗ್ತದೆ, ಅದೊಂದು ದೇವತೆಗಳ ಮನೆಯಾಗಿ ಬಿಡ್ತದೆ. ಮನೆ ಅಂತಂದರೆ ತುಳಸಿ ಗಿಡ ಕಂಪಲ್ಸರಿ, ಅದನ್ನು ನಾವು ಮರೆಯಬಾರದು. ತುಳಸಿಯಲ್ಲಿ ದೇವರ ಸನ್ನಿಧಾನ, ಲಕ್ಷ್ಮೀದೇವಿಯ ಸನ್ನಿಧಾನ, ಭಗವಂತನ ಸನ್ನಿಧಾನ. ಭಗವಂತ ಈ ಉತ್ಥಾನ ದ್ವಾದಶಿ ದಿವಸ ಹೇಳ್ತಾನೆ ಅಂತ, ಅಲ್ಲೆಲ್ಲ ಕ್ಷೀರಾಬ್ದಿ ಮಾಡ್ತೇವೆ ನಾವು. ಯಾಕೆಂದರೆ ತುಳಸಿ ಗಿಡದ ಬುಡದಲ್ಲಿ ಭಗವಂತ ಹೇಳ್ತಾನೆ ಅಂತ ನಮ್ಮಲ್ಲಿ ಅನುಸಂಧಾನ ಇದೆ. ತುಳಸಿ ದೇವರಿಗೆ ತುಂಬ ಇಷ್ಟವಾದಂತಹ ಜಾಗ. ತುಳಸಿಯನ್ನು ನಾವು ಪೂಜೆ ಮಾಡ್ತೇವೆ. ಎಷ್ಟು ತುಳಸಿಗೆ ಮಹತ್ವ ಕೊಡ್ತೇವೆ ಅಂತಂದರೆ, ಒಂದು ತುಳಸಿ ಅದನ್ನು ಕೀಳಬೇಕಾದ್ರೆ ಅದಕ್ಕೆ ನಮಸ್ಕಾರ ಮಾಡಿ, ಅಮ್ಮ ತುಳಸಿ ನಿಮ್ಮನ್ನು ನಾನು ಮುಡ್ತೇನೆ, ಅದನ್ನು ಕೀಳ್ತೇನೆ, ನನಗೆ ಒಪ್ಪಿಗೆ ಕೊಡು, ಅನುಗ್ರಹ ಮಾಡು, ನಿಗ್ರಹ ಮಾಡಬೇಡ ಅಂತ ಪ್ರಾರ್ಥನೆ ಮಾಡಿ ತುಳಸಿಯನ್ನು ಬಿಡಿಸಬೇಕು ಅಂತ ಹೇಳ್ತಾರೆ. ಯಾಕೆಂದರೆ ಅಲ್ಲಿ ದೇವರು ಇದ್ದಾರೆ, ಲಕ್ಷ್ಮೀ ದೇವಿಯಲ್ಲಿ ವಾಸ ಮಾಡಿಕೊಂಡಿದ್ದಾಳೆ ಅಂತ. ಅದನ್ನು ಕಿತ್ತಾಗ ಲಕ್ಷ್ಮೀ ದೇವಿಗೆ ಅಪಚಾರ ಆಗಬಾರದು ಅನ್ನುವ ಅನುಸಂಧಾನ ಇವತ್ತೂ ನಮ್ಮಲ್ಲಿ ಜಾಗೃತವಾಗಿದೆ. ಧಾತ್ರಿ ಅಂತ ನೆಲ್ಲಿಕಾಯಿ ಮರಕ್ಕೆ ಪೂಜೆ ಮಾಡ್ತೇವೆ ನಾವು. ಈ ಕಾರ್ತೀಕ ಮಾಸದಲ್ಲಿ ಧಾತ್ರಿ ಪೂಜೆ ನಾವು ಮಾಡ್ತೇವೆ. ಧಾತ್ರಿಯಲ್ಲಿ ಲಕ್ಷ್ಮೀ ಸನ್ನಿಧಾನ, ಧಾತ್ರಿ ವಿವಾಹ, ಇದರ ವೈಭವದಲ್ಲಿ ನಾವು ಆಚರಣೆ ಮಾಡ್ತೇವೆ. ಅಂದರೆ ಮರಗಿಡಗಳಲ್ಲಿ ದೇವರನ್ನು ಕಾಣಲಿಕ್ಕೆ ನಮಗೆ ಗೊತ್ತಿದೆ ನೋಡಿ. ಶನಿವಾರ ಯಾರೋ ಜೋಯಿಸರು ಹೇಳಿದರು, ನಿಮಗೆ ಶನಿ ಪೀಠ ಇದೆ, ಸಡೆ ಸಾತಿದೆ, ಗರ 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 ಶನಿವಾರ ತಿರುಗಿ ಅಂತ. ಕೊನೆಗೆ ಪುರ್ಸೋತಿಲ್ಲ ನಮಗೆ, ರಾತ್ರಿ ಆದರೂ ತಿರುಗಾಡಿಕೊಂಡು ಬರ್ತಾನೆ, ಒಂದು ಪ್ರದಕ್ಷಿಣೆ ಮಾಡಿ ಬರ್ತಾನೆ. ಯಾಕಂದರೆ ಶನಿ ಅಂದರೆ ಭಯ ನಮಗೆ. ಅಂದರೆ ಅಶ್ವತ್ಥದ ಬಗ್ಗೆ ನಮಗೆ ಎಷ್ಟು ಎಚ್ಚರ ಇದೆ ನೋಡಿ. ತಿರುಮಲೆಯಲ್ಲಿ ಬರೀ ತುಳಸಿ ಅಲ್ಲ, ಬರೀ ಅಶ್ವತ್ಥ ಅಲ್ಲ, ಧಾತ್ರಿ ಅಲ್ಲ, ಯಾವ ಮರಗಳಿವೆ ಎಲ್ಲ ಮರಗಿಡಗಳಲ್ಲಿ ದೇವತೆಗಳು ತುಂಬಿಕೊಂಡಿದ್ದಾರೆ. ತರವಹ ಅಂತ ಹೇಳ್ತಾರೆ. ತರು ಅಂತಂದರೆ ತರಂತಿ, ವಿತರಂತೀತಿ ತರವಹ ಅಂತ. ತರು ಅಂದರೆ ಕಲ್ಪತರು ಅಂತ ಹೇಳ್ತೇವೆ ನಾವು. ಕಲ್ಪತರು ಅಂದರೆ ಕಲ್ಪಿಸಿದ್ದನ್ನು, ನಾವು ಯಾವುದನ್ನು ಕಲ್ಪಿಸ್ತೇವೆ ಅದನ್ನು ತರು, ವಿತರಣೆ ಮಾಡುವಂಥದ್ದು ಕಲ್ಪತರು. ನಾವು ಏನು ಆಸೆ ಪಡ್ತೇವೆ ಅದನ್ನೆಲ್ಲ ಕೊಡುವಂಥದ್ದು ತರು, ಕಲ್ಪತರು. ತಿರುಮಲೆಯಲ್ಲಿರ್ತಕ್ಕಂತಹ ಮರಗಿಡಗಳು ಕಲ್ಪತರುಗಳು, ನಾವು ಬಯಸಿದ್ದನ್ನು ಕೊಡತಕ್ಕಂತಹ ತರುಗಳು. ಅಂದರೆ ದೇವತೆಗಳು ಅಲ್ಲಿ ತುಂಬಿದ್ದಾರೆ. ಹೇಗೆ ಶ್ರೀನಿವಾಸ ದೇವರಿಗೆ ಕೈ ಮುಗಿತೇವೆ, ಅಲ್ಲಿರ್ತಕ್ಕಂತಹ ಮರಗಿಡಗಳಿಗೂ ಕೈ ಮುಗಿದು ಮುಂದೆ ಹೋಗಿ ನಮಸ್ಕಾರ ಮಾಡಿ ಹೋಗಿ ಅಲ್ಲಿರ್ತಕ್ಕ ದೇವತೆಗಳನ್ನು ಒಲಿಸಿಕೊಂಡು ಹೋಗಿ. ಮೊದಲು ಸಂಪ್ರದಾಯ ಇತ್ತು, ಅಲ್ಲಿ ಜಯ ವಿಜಯರ ದೊಡ್ಡ ಪ್ರತಿಮೆ ಇದೆ, ಅದನ್ನು ಮುಟ್ಟಿ ನಮಸ್ಕಾರ ಮಾಡಿ ಹೋಗುವ ಕ್ರಮ ಇತ್ತು. ಈ ಜನ ನೋಡಿದರು, ಇದು ಬೇಡ, ಉಪಯೋಗ ಇಲ್ಲ, ಒಳಗಿನ ಶ್ರೀನಿವಾಸ ದೇವರನ್ನು ನೋಡಬೇಕು ಅಂತ ಅವರಿಗೆ ಕೈ ಮುಗಿದು, ಇವನಿಗೆ ಏನು ಕೈ ಮುಗಿಯಿತು ಅಂತ. ಆ ಜಯ ವಿಜಯರ ದೇವರ ಹತ್ರ ಹೋಗಿ ಹೇಳಿದ್ರಂತೆ, ದೇವರೇ ನಮ್ಮನ್ನು ಯಾರು ಕೇಳುವವರೇ ಇಲ್ಲ, ನಾವು ಯಾಕೆ ಕೆಲಸ ಬಿಟ್ಟು ಹೋಗ್ತೇವೆ, ರಾಜಿಯನ್ನು ರಿಸೈನ್ ಮಾಡ್ತೇವೆ ಅಂತ ಹೇಳಿದ್ರಂತೆ. ಯಾಕೆ ನಮ್ಮನ್ನು ಯಾರೂ ನೋಡುವುದಿಲ್ಲ, ಗಮನಿಸುವುದೇ ಇಲ್ಲ,
ಎಲ್ಲ ಒಳಗೆ ಬರ್ತಾ ಇದ್ದಾರೆ. ದೇವರು ಹೇಳಿದ ಹಾಗೆ ಅದನ್ನು ಕೆಲಸ ಮಾಡ್ತೇನೆ ಅಂತ. ಅವತ್ತಿನಿಂದ ಲಘು ದರ್ಶನ ಅಂತ ಪ್ರಾರಂಭ ಆದ್ದೇ ಅವತ್ತಿನಿಂದ. ಲಘು ದರ್ಶನ ಅಂದರೆ ಜಯ ವಿಜಯರ ಹತ್ರ ನಿಂತು ಅಲ್ಲೇ ಸ್ವಾಮಿ ಅಂತ ಹೇಳಬೇಕು, ಜರಗಂಡಿ ಅಂತ ಅಲ್ಲಿಂದ ಓಡಿಸ್ತಾರೆ. ಯಾಕೆ ಜಯ ವಿಜಯರ ಹತ್ರ ದರ್ಶನ ಮಾಡದಿದ್ದಕ್ಕೆ ಇದೊಂದು ಪನಿಷ್ಮೆಂಟ್. ಹಾಗಾಗಿ ಜಯ ವಿಜಯರಿಗೆ ನಾವು ಕೈ ಮುಗಿದು ಹೋಗಬೇಕು. ಎಷ್ಟು ದ್ವಾರಪಾಲಕರಿದ್ದಾರೆ ಅಲ್ಲಿ, ಕಾಯುವವರಿಗೆ ಸ್ಯಾರು ಅಂತ ನೀವು ಹೇಳ್ತೀರಿ. ಆ ಜಯ ವಿಜಯರು ಎಷ್ಟು ಕಾಲದಿಂದ ಇದ್ದಾರೆ, ಅವರನ್ನು ನೆನಪಿಸಿಕೊಳ್ಳದಿದ್ದರೆ ಎಷ್ಟು ಅಪರಾಧ ಆಗುತ್ತೆ. ಅಲ್ಲಿರ್ತಕ್ಕಂತಹ ಮರಗಿಡಗಳಲ್ಲಿಯೂ ದೇವತೆಗಳ ಸನ್ನಿಧಾನ ಇದೆ. ಅವರನ್ನು ಕೈ ಮುಗಿದು ಹೋಗಿ. ಅಲ್ಲಿ ಬೋರ್ಡ್ ಹಾಕಿರ್ತಾರೆ, ಹೂಗಳನ್ನು ಕೀಳಬೇಡಿ ಅಂತ ಬೋರ್ಡ್ ಹಾಕಿರ್ತಾರೆ. ಕೀಳಬೇಡಿ ಎಂದರೆ ಅದರ ಅರ್ಥ ಏನು? ಕೆಲವರು ಆಕ್ಷೇಪ ಮಾಡೋದುಂಟು, ರೀ ಅದು ವೇಸ್ಟ್ ಅಲ್ವಾ ಅಂತ. ಅಲ್ಲ, ಯಾಕೆಂದರೆ ದೇವತೆಗಳು ಆ ಪುಷ್ಪವನ್ನು ಭಗವಂತನಿಗೆ ತೋರಿಸಿ ಪೂಜೆ ಮಾಡ್ತಲೇ ಇರ್ತಾರಂತೆ. ಸ್ವಾಮಿ ಪೂಜೆ ಸ್ವೀಕಾರ ಮಾಡು. ನಮ್ಮದು ರಗಳೆ ಮುಗಿಲಿದ್ದು 1 ನಿಮಿಷದಲ್ಲಿ ಅಷ್ಟೂ ಪುಷ್ಪ ಬಿಸಾಡಿ ರಗಳೆ ಮುಗಿಸಿಬಿಡುತ್ತೇವೆ. ದೇವತೆಗಳು ಹಾಗಲ್ಲ. ಒಂದು ಪುಷ್ಪ ಹಿಡ್ಕೊಂಡು ಸ್ವಾಮಿ ಇದನ್ನು ಆಗ್ರಹಣೆ ಮಾಡು, ಇದರ ಪರಿಮಳ ಸ್ವೀಕಾರ ಮಾಡು. ಆ ಪರಿಮಳ ಹೋಗುವ ತನಕ ಎತ್ತಿ ಹಿಡಿತಾರೆ ಆ ಮರಗಿಡಗಳು, ಆಮೇಲೆ ಬಿಸಾಡ್ತವೆ. ಅಂದರೆ ಆ ದೇವತೆಗಳ ಅನುಸಂಧಾನ ಅಷ್ಟಿರ್ತದೆ. ಮರಗಿಡಗಳಲ್ಲೆಲ್ಲ ದೇವತೆಗಳಿದ್ದಾರೆ ಅಂತ ಅನುಸಂಧಾನ ಮಾಡಬೇಕಂತೆ. ಮೃಗಾಹ ಮುನಿಪುಂಗವಾಹ ಅಂತ. ಅದು ಮೃಗ ಅಲ್ಲ, ಜಿಂಕೆ ಅಲ್ಲ, ಮುನಿಪುಂಗವರು ಅಂತ. ಮುನಿ ಅಂದರೆ ಏನು? ಮುನಿ ಅಂದರೆ ಮುನಿಯುವವ ಅಂತ ಅಲ್ಲ, ಕೋಪ ಮಾಡುವವ ಅಂತಲ್ಲ. ಮುನಿ ಅಂದರೆ ಮನನೆ ಮಾಡುವವ, ವಿಚಾರ ಮಾಡುವವ ಅಂತ. ಈ ಮೃಗ ಅಂತಂದರೆ ಸಂಸ್ಕೃತದಲ್ಲಿ ಅದಕ್ಕೆ ಅರ್ಥ ಮೃಗ ಅನ್ವೇಷಣೆ ಅಂತ. ಅಂದರೆ ಮೃಗ ಅಂದರೆ ಅನ್ವೇಷಣೆ ಮಾಡುವಂಥದ್ದು ಅಂತ. ಯಾವುದನ್ನು ಅನ್ವೇಷಣೆ ಮಾಡೋದು? ಕಾಣದೇ ಇದ್ದ ದೇವರನ್ನು ಅನ್ವೇಷಣೆ ಮಾಡೋದು ಅಂತ. ಮುನಿಪುಂಗವರ ಕೆಲಸನೇ ಹಾಗೆ, ದೇವರನ್ನು ಅನ್ವೇಷಣೆ ಮಾಡಬೇಕು ಅಂತ. ಈ ಮನುಷ್ಯರಾಗಿ ಈ ರೂಪದಿಂದ ಸಾಧನೆ ಮಾಡೋದು ಕಷ್ಟ. ಯಾಕೆಂತಂದರೆ ಸುಮ್ಮನೆ ಕೂತಿದ್ರೆ ಏನ್ರಿ ಸುಮ್ಮನೆ ಕೂತಿದ್ದಾನೆ ಪಾಪ, ಮಂಡೆ ಹಾಳಾಗಿದೆ ಅವನಿಗೆ, ಪಾಪ ತುಂಬ ಓದಿದರೆ ಹಿಂಗೇ ಆಗೋದು ಅಂತ ಅವನನ್ನು ಅಪಹಾಸ್ಯ ಮಾಡ್ತಾರೆ ಅಥವಾ ಎಳ್ಕೊಂಡು ಹೋಗ್ತಾರೆ. ಹಾಗೆ ಈ ಜನ್ಮ ಬೇಡ ಅಂತ ಅವರೇ ಇಚ್ಛೆಯಿಂದ ಮೃಗದ ರೂಪ, ಜಿಂಕೆಯ ರೂಪವನ್ನು ಸ್ವೀಕಾರ ಮಾಡಿ ಆ ಜಿಂಕೆಯ ರೂಪದಲ್ಲಿ ಮಾರ್ಗಣ ಭಗವಂತನ ಅನ್ವೇಷಣೆ ಮಾಡ್ತಾರಂತೆ ಋಷಿಮುನಿಗಳು. ಹೇಗೆ ದರಿತರಿಯಾದಿ ಪಕ್ಷಿಗಳು ಕಾಂಡವನ ದಹನ ಆಗುವ ಸಂದರ್ಭದಲ್ಲಿ ಭಗವಂತನನ್ನು ಸ್ತೋತ್ರ ಮಾಡಿ ಪಾರಾಗ್ತಾರೆ. ಅಂದರೆ ಜರಿತರಿಯಾದಿ ಋಷಿಗಳು ಅವರು. ಹೀಗೆ ಅಲ್ಲಲ್ಲಿ ಅಪರೂಪದಲ್ಲಿ ಅದರ ಪಕ್ಷಿ ಅವರ ಉಲ್ಲೇಖವನ್ನು ಮಾಡ್ತಾರೆ. ಮೃಗ ಅಂದರೆ ಅದು ಭಗವಂತನ ಚಿಂತನೆ ಮಾಡುವವರು. ಮುನಿಗಳು ತಿರುಮಲೆಯ ಬೆಟ್ಟದಲ್ಲಿ ಜಿಂಕೆಯಾಗಿ ಭಗವಂತನ ಚಿಂತನೆ ಮಾಡ್ತಲೇ ಅಲ್ಲಿ ಇರ್ತಾರೆ ಅಂತೆ. ಎಂಥ ಪುಣ್ಯ ಕೆಲಸ ನೋಡಿ ಆ ಮೃಗಗಳು. ಅದಕ್ಕೆ ಬೋರ್ಡ್ ಬರೀತಾರೆ ಅಲ್ಲಿ, ಈ ಮೃಗಗಳಿಗೆ ಡಿಸ್ಟರ್ಬೆನ್ಸ್ ಮಾಡಬೇಡಿ ಅಂದರೆ ಹಾಗೆ ಅದನ್ನು ಹಾಯಾಗಿರಲಿಕ್ಕೆ ಬಿಡಿ, ಅವರ ಚಿಂತನೆ ಮಂಥನೆ ನಡೆಸ್ತಾ ಇರುವವರು, ನೀವು ಹಾಗೆ ಅನುಸಂಧಾನ ಮಾಡಿ. ಅಂದರೆ ಬೆಟ್ಟ ಹತ್ತುವಾಗ ಜಿಂಕೆಗಳನ್ನು ನೋಡಿಯಾದರೂ ಕಲಿಯಿರಿ. ಆ ಜಿಂಕೆ ಹೇಗೆ ಭಗವಂತನ ಚಿಂತನೆ ಮಾಡ್ತದೆ, ನಾವು ಕೊನೆಯ ಪಕ್ಷ ಬೆಟ್ಟ ಹತ್ತಿ ಇಳಿಯುವ ತನಕಾದರೂ ಬೇರೆ ಚಿಂತನೆ ಮಾಡದೆ ದೇವರದೇ ಚಿಂತನೆಯಲ್ಲಿ ನಾವು ಇರ್ತೇವೆ ಅಂತ ವಾರ್ನಿಂಗ್ ಕೊಡ್ತಕ್ಕಂಥದ್ದು. ಅದೇ ರೀತಿ ಪಕ್ಷಿಣ, ಅಲ್ಲಿ ಹಾರಾಡುವ ಪಕ್ಷಿಗಳು ಪಿತೃಗಣ ಅಂತ, ಪಿತೃದೇವತೆಗಳು ಅಂತ. ಪಕ್ಷಿಣ ಅಂತ, ಅದು ಪಕ್ಷ ಅಂತ ನಾವು ಹೇಳ್ತೇವೆ ನೋಡಿ. ಒಂದು ಪಕ್ಷ ಅಂತ, ಈ ಭಾದ್ರಪದ ಕೃಷ್ಣ ಪಕ್ಷವನ್ನು ಪಕ್ಷಮಾಸ ಅಂತ ಕರೀತಾರೆ. ಪಕ್ಷ ಅಂತಂದರೆ ನಮ್ಮ ಪಕ್ಷ ಅಲ್ಲ. ಆ ದಿವಸ ಏನಿದ್ರೂ ಕೂಡ ಶುಭ ಕಾರ್ಯ ಯಾವುದಿಲ್ಲ, ಮದುವೆ ಮುಂಜಿ ಎಲ್ಲ ಮಾಡಲಿಕ್ಕಿಲ್ಲ ಅವಾಗ. ಆಗ ಏನಂದ್ರೆ ಏನಿದ್ರೂ ಪಿತೃಕಾರ್ಯ ಮಾತ್ರ. ಮಹಾಲಯ ಮಹಾಲಯ ಮಹಾಲಯ, ಪಿಂಡ 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 ಆವಾಗ. ಯಾಕಂದರೆ 15 ದಿವಸ ಇಡೀ ವರ್ಷದಲ್ಲಿ ಅದು ಪಿತೃಗಳಿಗೆ ಮೀಸಲಾತಿಯಾದಂತಹ ಕಾಲ. ಪಕ್ಷ ಅಂತಲೇ ಕರೀತಾರೆ. ಅಂದರೆ ಪಿತೃದೇವತೆಗಳಿಗೆ ಪಕ್ಷ ಅನ್ನುವಂಥದ್ದು ತುಂಬ ಇಷ್ಟ. ಪಕ್ಷ ಉಳ್ಳದ್ದು ಪಕ್ಷಿ ಅಂದರೆ ಪಿತೃದೇವತೆಗಳೆಲ್ಲ ಪಕ್ಷಿಯ ರೂಪದಿಂದ ಕೂತು ಭಗವಂತನ ಆರಾಧನೆ ಮಾಡ್ತಾರಂತೆ. ಅಂದರೆ ಅವರ ಪಕ್ಷ ಯಾವ ಪಕ್ಷ ಅಂತಂದರೆ ಭಗವಂತನ ಪಕ್ಷ. ನಮ್ಮದು ಜಗತ್ತಿನ ಪಕ್ಷ ಆದರೆ ಅವರು ದೇವತೆಗಳ ಭಗವಂತನ ಪಕ್ಷದಲ್ಲಿರುವವರು ಅಂತ. ಪಿತೃದೇವತೆಗಳು ಪಾಷಾಣದಲ್ಲೆಲ್ಲ ಯಕ್ಷ ಕಿನ್ನರರೆಲ್ಲ ವಾಸ ಮಾಡಿದ್ದಾರೆ. ಒಟ್ಟು ಆ ತಿರುಮಲೆ ಅನ್ನುವಂಥದ್ದು ಅದೊಂದು ದೇವಮಯವಾದ ಭೂಮಿ. ದೇವತೆಗಳು, ಮುನಿಗಳು, ಪಿತೃದೇವತೆಗಳು ಸಾಧನೆ ಮಾಡತಕ್ಕಂತಹ ಒಂದು ಒಳ್ಳೆಯ ಸಾಧನೆಯ ಭೂಮಿ.
ಅದು ವೈಕುಂಠ. ದೇವರು ಬಂದು ಅಲ್ಲಿ ಇಳಿದ. ಇದು ಅನ್ಯೋನ್ಯ ಆಶ್ರಯ. ಜಾಗ ಒಳ್ಳೆದಾದ್ದಕ್ಕೆ ದೇವರು ಬಂದನೋ, ದೇವರು ಬಂದ ಮೇಲೆ ಅದು ಒಳ್ಳೆಯದಾಯಿತು. ಇದೊಂದು ಅನ್ಯೋನ್ಯ ಆಶ್ರಯ. ಹಾಗಾಗಿ ಎರಡೂ ಪರಸ್ಪರ ಪೂರಕವಾಯಿತು. ಭಗವಂತ ಆ ಒಳ್ಳೆಯ ಜಾಗ ಅದನ್ನು ಪ್ರವೇಶ ಮಾಡಿ ಅದನ್ನು ಒಳ್ಳೆಯದು ಅನ್ನೋದನ್ನು ಜಗತ್ತಿಗೆ ತೋರಿಸಿಕೊಂಡ. ಇನ್ನೊಂದು ವೈಕುಂಠ ಅಂದರೆ ತಿರುಮಲೆ ಬೆಟ್ಟ ಅನ್ನುವಷ್ಟರ ಮಟ್ಟಿಗೆ ಅದು ಪ್ರಸಿದ್ಧವಾಗಿರತಕ್ಕಂಥದ್ದು. ನಮ್ಮ ಸಮಸ್ಯೆಗಳಿಗೆಲ್ಲ ವೈಕುಂಠ ಭಗವಂತನ ಲೋಕ. ನಾವು ಏನು ಸಮಸ್ಯೆ ಇಟ್ಕೊಂಡು ಹೋಗಿರ್ತೇವೆ, ದೇವರ ಮುಂದೆ ಭಿನ್ನವಿಸಿಕೊಂಡ್ರೆ ಬೆಟ್ಟ ಇಳಿಯುವುದರ ಒಳಗೆ ನಮ್ಮ ಸಮಸ್ಯೆ ಅದೆಲ್ಲ ಪರಿಹಾರ ಆಗಿರ್ತದೆ. ನಮ್ಮ ನಾರಾಯಣ ಭಟ್ರು ಹೇಳಿದರು, PVKR ಪ್ರಸಾದ್ ಅವರದ್ದು ಪುಸ್ತಕ ಬರೆದಿದ್ದಾರೆ, ನಾಹಂಕರ್ತ. ಅದು ಎಂತ ಹೇಳಲಿಲ್ಲ, ತುಂಬ ಚೆನ್ನಾಗಿ ರೋಚಕವಾದ್ದನ್ನು ಅವರೆಲ್ಲ ಓದಿದ್ದಾರೆ. ಅದು ಒಂದ್ಸಲ ಅವರು ಏನಾಗಿತ್ತು ಅಂತಂದರೆ, ನಾವು ಹರಕೆ ಹೇಳೋದ್ರಲ್ಲಿ ಎಕ್ಸ್ಪರ್ಟ್. ನಾವು ಒಬ್ಬರು ಹರಕೆ ಹೇಳಿದ್ರಂತೆ, ನನ್ನ ಮಗಳಿಗೆ ಮದುವೆ ಆದರೆ ಅದೇ ದಿವಸ ಶ್ರೀನಿವಾಸನ ದರ್ಶನ ನಾನು ಮಾಡಿಸ್ತೇನೆ ಅಂತ. ಹರಕೆ ಅಂತ ಹೇಳಿದ್ರು ಅಂದರೆ ಇಂಪಾಸಿಬಲ್, ಅದು ಮಗಳಿಗೆ ಮದುವೆ ಆಗುವುದು ಅಸಾಧ್ಯ ಅಂತ ಇತ್ತು. ಅವರು ಹರಕೆ ಹೇಳಿದರು, ನಮ್ಮ ಶ್ರೀನಿವಾಸ ಬಿಡ್ತಾನ, ಹರಕೆ ಬರ್ತಾನೆ, ಅದೇ ದಿವಸ ಮದುವೆ ಆದ ದಿವಸ ಖುಷಿಯಾಯಿತು, ಓಕೆ ಅಂತ ಮದುವೆ ಹುಡುಗ ಫಿಕ್ಸ್ ಆಯಿತು. ಮದುವೆನೂ ಬೆಂಗಳೂರಲ್ಲಿ ಮದುವೆನೂ ಫಿಕ್ಸ್ ಆಯಿತು, ಮದುವೆನೂ ಆಯಿತು. ಮದುವೆ ಮುಹೂರ್ತ ತಡ ಇತ್ತು. ಆದರೆ ತಂದೆ ತಾಯಿಗಳಿಗೆ ಎಚ್ಚರ ಇತ್ತು, ಶ್ರೀನಿವಾಸನನ್ನು ದರ್ಶನ ಮಾಡಿಸಬೇಕು ಅಂತ. ಬೆಂಗಳೂರಿಂದ ಹೊರಟರು. ಮದುವೆ ಆಗುವುದಕ್ಕಿಂತ ಹೆಚ್ಚು ಉತ್ಸಾಹ ಇತ್ತು ಅವರಿಗೆ, ಶ್ರೀನಿವಾಸನ ದರ್ಶನ ಮಾಡಿಸಬೇಕು. ಯಾಕಂದರೆ ಹರಕೆ ಹೊತ್ತಿದ್ದೇವೆ, ಶ್ರೀನಿವಾಸನ ದರ್ಶನ ಮಾಡಬೇಕು. ಬಂದರು. ಅಲ್ಲಿ ಅಲಿಪಿರಿಯಲ್ಲಿ ಚಿಲಿಪಿರಿ ಆಯಿತು, ಕ್ಲೋಸ್. 12 ಗಂಟೆ ದಾಟಿತ್ತು. 12 ಗಂಟೆ ದಾಟಿದ ಮೇಲೆ ಅವರು ಬಾಗಿಲು ತೆಗಿತಾರ. ಶ್ರೀನಿವಾಸನ ದ್ವಾರಪಾಲಕರು ಎಲ್ಲಿ ಬಿಡ್ತಾರೆ? ಇವರು ಅಳ್ತಾ ಕೂತ್ಕೊಂಡ್ರು. ಶ್ರೀನಿವಾಸ, ನನಗೆ ಹರಕೆ ಹೊತ್ತಿದ್ದೇನೆ, ಹರಕೆ ತೀರಿಸಲಿಕ್ಕಾಗಲಿಲ್ಲ. ಈ PVKR ಪ್ರಸಾದ್ ಮನೆಯಲ್ಲಿ ಮಲಗಿದ್ರಂತೆ. ಅವರಿಗೆ ನಿದ್ದೆ ಬರಲಿಲ್ಲ, ಎಚ್ಚರಿಕೆ ಆಯಿತು. 12 ಗಂಟೆಗೆ ಎಚ್ಚರಿಕೆ ಆಯಿತು. ಯಾವಾಗಲೂ ಎಚ್ಚರಿಕೆ ಆಗುತ್ತಲ್ಲ, ಎಚ್ಚರಿಕೆ ಆಯಿತು. ಏನಿತ್ತು ಅಂತಂದರೆ, ಅದು ಏನೋ ಪ್ರಾಬ್ಲಮ್, ಹೊರಡು ಅಂತ ಅಲ್ಲಿ ಸೂಚನೆ ಬಂತು. ಕೂಡಲೇ ಮನೆಯಿಂದ ಹೊರಟರು. ಮನೆಯವರು ಕೇಳಿದ್ರಂತೆ, ಏನು ರೀ ಮಧ್ಯರಾತ್ರಿಯಲ್ಲಿ ಹೊರಟಿದ್ದೇರೆ ಅಂತ. ನೀವು ಸುಮ್ಮನೆ ಇರು ಅಂತ ಹೇಳಿ ಹೊರಟು ಬಂದರೆ ಈ ದಾರಿಯಲ್ಲಿ ಈ ಕುಟುಂಬದವರು, ಈ ಫ್ಯಾಮಿಲಿ ಅಳ್ತಾ ಇದ್ದಾರೆ. ಗಾಡಿ ನಿಲ್ಲಿಸಿದರು. ಅವ್ರು ಕೇಳಿದರು, ಏನು ನಿಮ್ಮ ಸಮಸ್ಯೆ ಅಂತ. ಅವರು ಹೇಳಿದರು, ಈಗ ಹರಕೆ ಹೊತ್ತಿದ್ದೇವೆ, ನಮಗೆ ಶ್ರೀನಿವಾಸನ ದರ್ಶನ ಆಗ್ತಾ ಇಲ್ಲ, ಇವತ್ತೇ ಆಗಬೇಕು ನಮಗೆ, ನಾಳೆ ಅಲ್ಲ. ನಾಳೆ ಈಗ 2 ಗಂಟೆ 3 ಗಂಟೆ ದಾಟಿದ್ದು ನಾಳೆಗೆ ಆಯಿತು, ಇವತ್ತಿಗೆ ಆಗಲಿಲ್ಲ. ಅವ್ರ ಕಣ್ಣಲ್ಲಿ ನೀರು ಬಂತಂತೆ. ಶ್ರೀನಿವಾಸ ದೇವರು ನನ್ನನ್ನು ಅಲ್ಲಿಂದ ಎಬ್ಬಿಸಿದ್ದು ಯಾಕೆ ಅಂತಂದರೆ, ಮನೆಯಲ್ಲಿ ಮಲಗಬೇಡ, ನನ್ನ ಹತ್ರ ಭಕ್ತರನ್ನು ಕರ್ಕೊಂಡು ಬಾ ಅಂತ ಶ್ರೀನಿವಾಸ ಎಬ್ಬಿಸಿದ್ದಾನೆ. ಶ್ರೀನಿವಾಸನ ಆದೇಶ ಅಂತ ತಿಳ್ಕೊಂಡು ಅಲ್ಲಿ ಆಫೀಸರ್ಗಳಿಗೆಲ್ಲ ಹೇಳಿ ಬಾಗಿಲು ತೆಗೆಸಿ ಅಲ್ಲಿ ಕರ್ಕೊಂಡು ಹೋಗಿ ಶ್ರೀನಿವಾಸನ ಏಕಾಂತ ದರ್ಶನ ಮಾಡಿಸಿ ಅವರನ್ನು ಕಳುಹಿಸಿಕೊಟ್ಟ ಕಥೆಯನ್ನು ಅವರು ಅದರಲ್ಲಿ ಉಲ್ಲೇಖ ಮಾಡ್ತಾರೆ. ಶ್ರೀನಿವಾಸನ ಶಕ್ತಿ ನಾಹಂಕರ್ತ ಹರಿಕರ್ತ. ಎಲ್ಲರ ಬಿಟ್ಟರೂ ಹೇಳ್ದಿದ್ದ ಮನುಷ್ಯ ನಾನು. ಅವತ್ತು ಎಲ್ಲರಾಮಲ್ಲ, ಎಲ್ಲಿಯೋ ಇದ್ದ ರಾಮ ನನ್ನನ್ನು ಎಬ್ಬಿಸಿ ನಮ್ಮನ್ನು ಇಲ್ಲಿ ಕಳುಹಿಸಿ ನಮ್ಮನ್ನು ದರ್ಶನ ಮಾಡಿಸಿ ಆ ಕುಟುಂಬಕ್ಕೆ ಅನುಗ್ರಹವನ್ನು ಮಾಡಿದ. ಈ ಘಟನೆಗಳನ್ನೆಲ್ಲ ಅದರಲ್ಲಿ ಉಲ್ಲೇಖ ಮಾಡ್ತಾರೆ. ಹೀಗೆ ನಿಮ್ಮೆಲ್ಲರ ಒಬ್ಬೊಬ್ಬರಿಗೂ ಇದು ಅನುಭವ ಸಿದ್ಧವಾದ್ದು. ಶ್ರೀನಿವಾಸನ ಆ ಮಹಿಮೆ ಅದು ಎಷ್ಟು ಅಂತ. ಅದು ವೈಕುಂಠ ಭೂಮಿ. ಅಲ್ಲಿ ನಾವು ಕುಟ್ಟುವುದೇ ಇಲ್ಲ. ಅಲ್ಲಿ ನಮ್ಮ ಯಾವುದು ಕುಟಿ ಪ್ರತಿಘಾತ, ನಮ್ಮ ಇಚ್ಛೆಗೆ ಪ್ರತಿಘಾತ ಎಂಬುದೇ ಇಲ್ಲ. ಅದನ್ನು ಈಡೇರಿಸಿ ಕಳುಹಿಸುವ ದೊಡ್ಡ ಶಕ್ತಿ ಶ್ರೀನಿವಾಸ ದೇವರು. ನಮ್ಮ ಹಿಂದೂಗಳಿಗೆ ಯಾರು ಕೇಳುವವರಿದ್ದಾರೆ? ಯಾರೂ ಇಲ್ಲ, ನಾವು ಅನಾಥರು ಅಂತ ಹೇಳುವವರಿಗೆ ಒಂದೇ ಒಂದು ಉತ್ತರ, ತಿರುಮಲೆಯ ಬೆಟ್ಟ, ತಿರುಮಲೆಯ ಒಡೆಯ ಶ್ರೀನಿವಾಸ ದೇವರು ನಮ್ಮ ಪದಕ್ಕೆ ಇದ್ದಾನೆ ಅಂತ ನಾವು ಅನುಸಂಧಾನ ಮಾಡಿದರೆ ನಮ್ಮಷ್ಟು ಭಾಗ್ಯವಂತರು ಯಾರೂ ಇಲ್ಲ ಅನ್ನೋದರ ಜೊತೆಗೆ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ ಮಸ್ತು.